ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣಪ ಧರ್ಮ ಬಂಧುಗಳೇ, ರಾಮಾಯಣ ಪ್ರವಚನ ಸರಣಿಯ 79ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ನಾವು ಯುದ್ಧಕಾಂಡದ 36ನೆಯ ಸಂಧಿಯಲ್ಲಿದ್ದೇವೆ. ಇಂದ್ರಜಿತುವಿನ ಅಮೋಘವಾದಂತಹ ಯುದ್ಧ, ಮಾಯಾಜಾಲ, ವಿಶಿಷ್ಟವಾದಂತಹ ಬಾಣಗಳ ಪ್ರಯೋಗದಿಂದ ಕಪಿ ಸಂಕುಲ ತತ್ತರಿಸಿ ಹೋಗಿದೆ. ತಾಮಸಿ ಎಂಬಂತಹ ಮಾಯಾವಿದ್ಯೆಯಲ್ಲಿ ಅಪೂರ್ವ ಸಿದ್ಧಿ ಹೊಂದಿದಂತಹ ಇಂದ್ರಜಿತು ಮಹಾಸಾಧಕ, ರಾವಣನ ಜ್ಯೇಷ್ಠ ಕುಮಾರ, ಶ್ರೀಮಂತ ಪುತ್ರ. ಪ್ರತಿಜ್ಞೆ ಮಾಡಿ ಹೊರಟು ಬಂದಂತಹ ಇಂದ್ರಜಿತು ರಾಮಲಕ್ಷ್ಮಣನನ್ನು ಗೆಲ್ಲದೆ ನಾನು ಪುರಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ ಇಂದ್ರಜಿತು. ಎಲ್ಲರೂ ಯುದ್ಧ ಭೂಮಿಯಲ್ಲಿ ರಾಮಪಾಳೆ ಬಿದ್ದಿದೆ. ಮಾತ್ರ ಅಲ್ಲ, ರಾಮ ಲಕ್ಷ್ಮಣರು ನಿಶ್ಚೇಷ್ಟಿತರಾಗಿದ್ದಾರೆ, ಧರೆಗುರಾಗಿದ್ದಾರೆ. ಆ ಸಂದರ್ಭದಲ್ಲಿ ಜಾಂಬವರು ಸೇನೆಯನ್ನು ಎಬ್ಬಿಸಬೇಕಲ್ಲ, ಹಾಗೆ ವಿಭೀಷಣನ ಹುಡುಕುತ್ತಾ ಬರ್ತಾರೆ. ಹಾಗೆ ವಿಭೀಷಣ ಜಾಂಬವರು ಪರಸ್ಪರ ಮಾತಾಡಿಕೊಂಡು, ಹನುಮಂತ ಎಲ್ಲಿದ್ದಾನೆ? ಅವನು ವಾಯು ಸಜ್ಜಾತ. ಹನುಮಂತನೇ ನಿಶ್ಚೇಷ್ಟಿತನಾದರೆ, ಹನುಮಂತನು ಮೂರ್ಛಾವಸ್ಥೆಗೆ ಹೋದರೆ ನಮ್ಮ ಸೇನೆಯನ್ನು ಎಬ್ಬಿಸುವವರಿಲ್ಲ ಅಂತ ಜಾಂಬವರು ಹೇಳುತ್ತಾರೆ. ವಾಯು ಸಂಚಾರ ಆಗಬೇಕೋ, ವಾಯುವಿನ ಕೃಪಾ ವಿಶೇಷದಿಂದ ಅಂಜನಾ ದೇವಿಯ ಗರ್ಭದಿಂದ ಹುಟ್ಟಿದಂತಹ ಹನುಮಂತ ಅವ ಬೇಕು. ಅವ ಪ್ರಾಣ ರೂಪ, ಅವ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನೇ ಇಲ್ಲದಿದ್ದರೆ ಯಾರೂ ಬದುಕಿ ಏಳುವುದಕ್ಕಿಲ್ಲ. ನಮ್ಮ ಸೇನೆ ಮತ್ತೆ ಚೈತನ್ಯ ಹೊಂದಿಕೊಂಡು ಯುದ್ಧ ಮಾಡಬೇಕು ಅಂತಾದರೆ ಹನುಮಂತ ಬೇಕು. ಹನುಮಂತ ಎಲ್ಲಿದ್ದಾನೆ? ಹಾಗೆ ಅವರು ಹುಡುಕುತ್ತಾ ಹುಡುಕುತ್ತಾ ಬಂದು ದೂರದಲ್ಲಿ ಹನುಮಂತನನ್ನು ನೋಡಿದ್ರು. ಅವನನ್ನು ಮುಟ್ಟಿ ಮಾತಾಡಿಸಿ ಎಬ್ಬಿಸ್ತಾರೆ ವಿಭೀಷಣರು. ಆ ಸಂದರ್ಭದಲ್ಲಿ ಹನುಮಂತನ ಪ್ರತಿಕ್ರಿಯೆ ಇರುತ್ತ ಗಮನಿಸಲಾಗಿದೆ. ಚರಣಕ್ಕೆ ರಗಿದ ಪಾವಮಾನಿಯ ಶಿರವ ಸಿರಿ ಹಸ್ತಾಬ್ಜದಲ್ಲಿ ತಡವರಿಸಿ ತಕ್ಕೈಸಿದನು. ಪರಮಾನಂದಮಯನಾಗಿಯೇ ಸುರರ ಭಾಗ್ಯತೆ ಚೆಲುವದಿನ್ನು ಊರುವರೆಯ ಹರ್ಷತೆ ಲೇಸು. ಲಂಕೆಯ ಸಿರಿ ವಿಭೀಷಣಗಿನ್ನು ನಿಶ್ಚಯವಾಯ್ತಲೇ ಎಂದಾಗ ಪಾವಮಾನಿಯ ಶಿರವ ಸಿರಿ ಹಸ್ತಾಬ್ಜದಲ್ಲಿ ತಡವರಿಸಿ ಸುಮ್ಮನೆ ನಿರುತ್ಸಾಹದಿಂದ ಒಂದು ತೇಜಸ್ಸು ಕಳ್ಕೊಂಡಂತಹ ಹನುಮಂತನನ್ನು ನೋಡಿದರು. ಯಾವುದೇ ಉತ್ಸಾಹ ಇಲ್ಲ. ಇಡೀ ರಾಮಸೇನೆಗೆ ಉತ್ಸಾಹದ ಚಿಲುಮೆ, ಪ್ರಚೋದನೆ ಹನುಮಂತ. ಅಂತಹ ಹನುಮಂತನೇ ನಿಸ್ತೇಜಗೊಂಡಿದ್ದಾನೆ. ಬಿಸುಪಿಲ್ಲದ ಬೆಂಕಿಯಂತೆ ಆಗಿ ಹೋಗಿದ್ದಾನೆ ಹನುಮಂತ. ಜಾಂಬವ ವಿಭೀಷಣರು ಅವನನ್ನು ಸಂಧಿಸ್ತಾರೆ. ಓ ರಘುನಂದನನ ಭಾಗ್ಯದ ಕಣಿ ನೀನು, ದಾಸರಲ್ಲಿ ಸರ್ವಶ್ರೇಷ್ಠ ನೀನು ಹನುಮಂತ. ಕಪಿಕುಲ ಸಾಗರಕ್ಕೆ ನೀನು ಚಂದ್ರನ ಹಾಗೆ. ಹನುಮಂತನನ್ನು ಇವರು ಉಚಿತವಾದಂತಹ ಮಾತುಗಳಿಂದ ಪ್ರೇರಣೆಯನ್ನು ಅವನಿಗೆ ಕೊಟ್ಟರು, ಜಾಗೃತಿಯನ್ನುಂಟು ಮಾಡಿದರು.
ತನ್ನ ಇಡೀ ಶರೀರವನ್ನು ಜಾಂಬವರ ಪಾದಕ್ಕೆ ಕೆಡ ಹಾಕ್ತಾನೆ ಹನುಮಂತ. ಶರಣಾಗ್ತಾನೆ ಜಾಂಬವರಿಗೆ. ಸಾಗರೋಲ್ಲಂಘನೆ ಇರಬಹುದು, ಸೀತಾನ್ವೇಷಣೆ ಇರಬಹುದು, ಹನುಮಂತನ ಎಲ್ಲ ಪರಾಕ್ರಮದ ಹಿಂದೆ, ಸಾಧನೆ ಹಿಂದೆ ಜಾಂಬವರ ಪ್ರೇರಣೆ. ಹನುಮಂತನಿಗೆ ಋಷಿಮುನಿಗಳ ಶಾಪವೂ ಹಾಗೆ. ಒಂದು ಸಂದರ್ಭದಲ್ಲಿ ನಿನ್ನಲ್ಲಿ ಅಪೂರ್ವವಾದ ಶಕ್ತಿ ಇದಾದ್ರೆ ನಿನ್ನ ಶಕ್ತಿಯ ನಿನಗೆ ಎಷ್ಟು ಶಕ್ತಿ ಅಂತ ನಿನ್ನ ವಿವೇಕಕ್ಕೆ ಗೊತ್ತಾಗದೇ ಇಲ್ಲ. ಯಾರಾದ್ರೊಬ್ಬ ವಿವೇಕಿ ಜ್ಞಾನಿ ಎಚ್ಚರಿಸಿದ್ರೆ ನಿನಗೆ ಇರುವಂತಹ ಶಕ್ತಿ ಇಮ್ಮಡಿಯಾಗ್ತದೆ. ಹಾಗೆ ಸ್ವಸ್ವರೂಪ ಜ್ಞಾನ ಹನುಮಂತನಿಗೆ ತನ್ನ ಶಕ್ತಿಯ ಕುರಿತಾಗಿಲ್ಲ. ಜಾಂಬವರ ಪಾದಕ್ಕೆ ಬೀಳ್ತಾನೆ. ಆನಂದ ಪರವಶನಾಗಿ ಜಾಂಬವರು ಹನುಮಂತನನ್ನು ಎತ್ತಿ ಅಪ್ಪಿಕೊಂಡಿರಂತೆ, ಮೈದಡವಿದರಂತೆ. ಹನುಮಂತ ಸಿಕ್ಕಿದ ಕಾರಣ ಇನ್ನೂ ತೊಂದರೆ ಇಲ್ಲ, ರಾಮ ಸೇವೆಯನ್ನು ಉಜ್ಜೀವಿಸಬಹುದು, ಎಬ್ಬಿಸಬಹುದು. ಇದು ಜಾಂಬವರ ಕಲ್ಪನೆ. ಓ, ದೇವತೆಗಳ ಭಾಗ್ಯ ಸುಂದರವಾಗಿದೆ ಅಂತ ಹೇಳ್ತಾರೆ ಜಾಂಬವರು. ಭೂಮಿಯ ಆನಂದ ಚೆಂದಾಗಿದೆ, ವಿಭೀಷಣನಿಗೆ ಲಂಕೆಯ ಪಟ್ಟವನ್ನೇರುವ ಭಾಗ್ಯ ಇದೆ, ಯೋಗ ಇದೆ ಅಂತ ಗೊತ್ತಾಗ್ತದೆ ಹನುಮಂತ. ವಿಭೀಷಣನ ಹತ್ರ ನಿನಗೆ ಲಂಕೆಯ ಪಟ್ಟಾಭಿಷೇಕ ಆಗುವಂತಹ ಯೋಗ ಇದೆ, ಯಾಕಂದ್ರೆ ಹನುಮಂತ ಸಿಕ್ಕಿದೆ ನಮಗೆ. ಹನುಮಂತ ಸಿಗದೇ ಇರ್ತಿದ್ರೆ, ಸುಳಿವಿಲ್ಲದೆ ಇರ್ತಿದ್ರೆ ದೇವತೆಗಳಿಗೂ ಸಂತೋಷ ಇಲ್ಲ. ರಾವಣನ ಹಿಂಸೆಯಿಂದ ದೇವತೆಗಳಿಗೆ ಮುಕ್ತಿ ಇಲ್ಲ, ನಮ್ಮ ಸೇನೆಯಲ್ಲಿ ಆನಂದ ಸಾಗರ ಚಿಮ್ಮಲಿಕ್ಕಿಲ್ಲ. ಅರೆ, ಹನುಮಂತ ಸಿಕ್ಕಿದ್ದಾರೆ. ರವಿಕುಲೋದ್ಭವನನ್ನು ಹುಡುಕಬೇಕಾದ್ದು ಮುಖ್ಯ ನಮಗೆ. ಸುಗ್ರೀವೆಯಲ್ಲಿದ್ದಾನೆ. ಹಾಗಾದ ಕಾರಣ ಬೆಳದಿಂಗಳು ಇಲ್ಲದಂತಹ ഇരുಳಿನಲ್ಲಿ ಬಲಶಾಲಿಯಾದಂತಹ ಜಾಂಬವ, ವಿಭೀಷಣ, ಹನುಮಾದಿಗಳು ಹುಡುಕುತ್ತಾ ಜಾನಕೈಪತಿಯನ್ನು ಹುಡುಕುತ್ತಾ ಬಂದ್ರಂತೆ. ಯುದ್ಧರಂಗದ ನಡುವೆ ನಿಶ್ಚೇಷ್ಟಿತನಾಗಿ ಹೊರಗಿದಂತಹ ಆ ಮಂಗಳ ಮೂರ್ತಿಯನ್ನು, ರಾಮಚಂದ್ರನನ್ನು ನೋಡಿದ್ರಂತೆ ಅವರು. ನಡುಗುವ ಮಂಡಿಯ, ಅಡಾಯುಧ, ಕಂಕುಳಿಗೆ ಕಟ್ಟಿದ ಬತ್ತಳಿಕೆ, ಬೆನ್ನಿನಲ್ಲಿ ಬಿಗಿದಂತಹ ಏನು ಅಕ್ಷಯ ಬತ್ತಳಿಕೆ ಇದೆ, ಅಕ್ಷಯ ತುಣೀರ ಇದೆ, ಕಿವಿಯವರೆಗೆ ಎಳೆದು ಹಿಡಿಯುವಂತಹ ಏನು ನಾರಿಬಂಧ ಇದೆ. ಇದನ್ನೆಲ್ಲ ಹಾಗೆ ನಿರ್ವಿಕಾರ ಸ್ವರೂಪಿಯಾದಂತಹ ರಾಮನನ್ನು ಕಂಡ್ರು ಅಂತ ಕವಿ ಇಲ್ಲಿ ತೊರವೆ ಹೇಳ್ತಾನೆ. ಅವರ ಕಂಡವರ ಭಾವನೆಗಳೇನು ಅಂತ ತಿಳಿಯೋಣ. ದೇವದೇವನ ಸಕಲ ದೇವರ ದೇವ ಚಕ್ರೇಶ್ವರನ ನಾನಾ ಜೀವನಾಟಕ ಸೂತ್ರಧಾರ ಚರಾಚರಾತ್ಮಕನ ಪಾವಕಾನಿಲ ಪೃಥ್ವಿ ಪುಷ್ಕರ ಜೀವನಾಖಿಲ ತತ್ವಮಯ ಮಾಯಾ ವಿನೋದನ ಕಂಡು ಮೈ ಇಕ್ಕಿದರು ಭಕ್ತಿಯಲ್ಲಿ ದೇವದೇವನ ಸಕಲ ದೇವ ದೇವಾ ಜಯ ಜಯ ರಾಮ ಆ ಸಂದರ್ಭದಲ್ಲಿ ರಾಮಪ್ರಭುವಿನ ಸ್ಥಿತಿ ಸೋತು ಕಂಗಾಲಾಗಿ ದೇಹದಲ್ಲಿ ಕಸು ಕಳ್ಕೊಂಡು ಬಿದ್ದ ಹಾಗೆ ಕಂಡಿತಂತೆ. ಬಿಗಿದು ಕಚ್ಚಿಕೊಂಡ ಹಲ್ಲುಗಳು, ಗಂಟಿಕ್ಕಿದ ಮುಖ, ಅಸ್ತವ್ಯಸ್ತವಾದ ಕೇಶರಾಶಿ. ಇದು ನಿರ್ವಿಕಾರ ಮೂರ್ತಿ ಅಂತ ಇಲ್ಲಿ ಕವಿ ಹೇಳ್ತಾರೆ. ಅಲ್ಲಿ ಬಿಟ್ಟ ಕಣ್ಣುಗಳು, ದೇಹಕ್ಕೆ ಬಾಣ ನಾಟಿಕೊಂಡಿತ್ತಂತೆ, ರಕ್ತ ಹರಿತಾ ಇತ್ತಂತೆ. ರಾಮನ ಸ್ಥಿತಿ. ರಾಮನಿಗೆ ಆಘಾತ ಆಗಿದೆ ಅಂತ ಹೇಳಿಲ್ಲ ಕವಿ, ಒಂದು ನಿರ್ವಿಕಾರ ಭಾವ ರಾಮನಲ್ಲಿ ಕಂಡಿತು. ಹನುಮಂತ ವಿಭೀಷಣರು ರಾಮಭದ್ರನನ್ನು ಕಂಡು ಸ್ತುತಿ ಮಾಡಿದ್ರು.
ದೇವೋತ್ತಮ, ಸಮಸ್ತ ದೇವತೆಗಳ ಒಡೆಯ, ಸೂರ್ಯವಂಶದ ಚಕ್ರವರ್ತಿ, 14 ಲೋಕದ ಒಡೆತನ ಉಳ್ಳಂತಹ ಚಕ್ರವರ್ತಿ ಪ್ರತ್ಯೇಕವಾಗಿ. ಇಂತಹ ಯೋಗ್ಯತೆ ಉಳ್ಳಂತಹ ಮಹಾಮಹಿಮನಾದಂತಹ ರಾಮಪ್ರಭು ನಾನಾ ಜೀವಿಗಳ ಜೀವನ ನಾಟಕದ ಸೂತ್ರಧಾರಿ, ಲೋಕಪಾಲಕತ್ವ ಉಳ್ಳವನು, ಸರ್ವೋತ್ತಮತ್ವ ಉಳ್ಳವನು, ಪುರುಷೋತ್ತಮತ್ವ ಉಳ್ಳವನು ಶ್ರೀರಾಮಚಂದ್ರ ಪ್ರಭು ಯಾರವನು? ಅಂತವನು ಚರಾಚರಗಳಲ್ಲಿ ತಾನೇ ಆಗಿರುವವನು. ಯಾವುದು ಸ್ಥಾವರವೋ ಯಾವುದು ಜಂಗಮೋ ಎಲ್ಲ ಕಡೆಯಲ್ಲಿ ಇರುವಂಥವನು. ಅಗ್ನಿ, ವಾಯು, ಪೃಥ್ವಿ, ಆಕಾಶ, ಹೀಗೆ ಜಲ, ಇದಕ್ಕೆ ಆಧಾರ ಸ್ತಂಭನವನವನು ಮಾತ್ರ ಅಲ್ಲ, ತತ್ಸಮವಾಗಿ ಮಾಯೆಯಲ್ಲಿ ವಿನೋದವನ್ನು. ಇದು ಆಶ್ಚರ್ಯ ಆಯಿತು ವಿಭೀಷಣ ಆಂಜನೇಯರಿಗೆ. ಈ ಪರಮಾತ್ಮ ಈ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಅರ್ಥ ಏನು? ಈ ನಿರ್ವಿಕಾರ ಕಲ್ಪಕ್ಕೆ ನಮ್ಮ ವಿವೇಕಕ್ಕೆ ಇದು ಹೊಡೆಯುವುದಿಲ್ಲ ಅಂತ ಅವರು ತಿಳ್ಕೊಂಡ್ರಂತೆ. ಸಾವುಗಳಿಲ್ಲದ ಮುನಿಜನರ ಮನಸ್ಸಿಗೆ ವೇದವೇದ್ಯನಾದ ಬ್ರಹ್ಮ, ದೇವೇಂದ್ರ, ರುದ್ರಾದಿಗಳಿಗೆ ರಕ್ಷಕನಾದ ಜಗತ್ತಿನ ವಿಶ್ವದ ಏಕೈಕ ಪ್ರಭು, ಪಾಪರಹಿತ, ಪಾಪ ನಾಶ ಮಾಡುವವ, ಸರ್ವರ ಸಂಕಷ್ಟಗಳನ್ನು ನಿವಾರಿಸುವವ, ನಾಶರಹಿತ, ಇಂತಹ ಇವನನ್ನು ನೋಡಿ ಆನಂದದಿಂದ ಇವರು ನಮಸ್ಕಾರ ಮಾಡಿದರು. ಹನುಮಂತ ವಿಭೀಷಣರು ಸ್ತುತಿ ಮಾಡಿದರು. ಕೈಯನ್ನು ತಲೆಯ ಮೇಲಿಟ್ಟು ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಅವರು ಜಾಂಬವರ ಬಳಿಗೆ ಬಂದು ವಿಷಯ ಹೇಳಿದರಂತೆ. ರಾಮಲಕ್ಷ್ಮಣರ ಸ್ಥಿತಿ ಹೇಗಿದೆ ಅಂತ ಜಾಂಬವರು ಕೇಳುತ್ತಾರೆ. ಚರಚರಾತ್ಮಕ ಪರಮಾತ್ಮನ ಬಳಿಗೆ ಜಾಂಬವರನ್ನು ಕರೆಯಿಸಿಕೊಂಡು ಬಂದರಂತೆ, ಕರ್ಕೊಂಡು ಬಂದರಂತೆ ಜಾಂಬವರನ್ನು ಈ ಭಗವಂತನ ಸಮೀಪಕ್ಕೆ. ಹನುಮಂತ ವಿಭೀಷಣರು, ಜಾಂಬವರೇ ನೋಡಿ, ಪರಮಾತ್ಮನ ಸ್ಥಿತಿ ನೋಡಿ, ದೇವೋತ್ತಮನ ಸ್ಥಿತಿ ನೋಡಿ ಅಂತ ಹೇಳಿದರಂತೆ. ಕೇಳೋಣ. ಕಾಣಿಸಿದರೊಳಿತು ಮದೀಯ ಸುಷೇಣನನು, ನೀವೆಂಬ ಜಾಂಬವನಾಣತಿಗೆ ತಂದುಳುಗಿದರು. ತಲ್ದಿಳುಗಿದರು ಮುದ ಸುಷೇಣಕನ ಮಾಡಲದಕ್ಕೆ ನಿನ್ನು ಭುವನ ಪ್ರಾಣ ಸುತಮಾ ಸುಭಟರೊಳು ಕಟ್ಟಾಣಿ ಬಾರೈ ತಂದೆ ಬಾ ಎನ್ನಾನೆ ಬಾಯಿಂದ ಬಾ ವಾನರ ವೈದ್ಯನಾದಂತಹ ಸುಷೇಣ ಧನ್ವಂತರಿಯ ಅಂಶದಿಂದ ಸುಷೇಣನೆಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಅವನೆಲ್ಲಿ ಅಂತ ಜಾಂಬವರು ಕೇಳಿದರು. ಇವರಿಗೆ ಶುಶ್ರೂಷೆ ಮಾಡುವುದಕ್ಕೆ, ಪ್ರಥಮ ಚಿಕಿತ್ಸೆ ಮಾಡುವುದಕ್ಕೆ, ಇವರ ಶರೀರದಲ್ಲಿ ಮತ್ತೆ ಚೇತನ ಸಂಚರಿಸುವುದಕ್ಕೆ ವಾದನ ವೈದ್ಯನಾದಂತಹ ಸುಷೇಣ ಬೇಕು, ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಹಾಗೆ ಸುಷೇಣನ ಬಳಿಗೆ ಹೋಗಿ ಆ ಸುಷೇಣನನ್ನು ಕರ್ಕೊಂಡು ಬಂದರು. ಹನುಮಂತ ವಿಭೀಷಣರು ಮಹಾಬಲಶಾಲಿಗಳು. ಓ ಸುಷೇಣ, ನೀನು ಈ ಕಡೆಗೆ ಬಾ, ಹತ್ರ ಬಾ. ಅದನ್ನು ನೆನಪು ಮಾಡಿದರಂತೆ. ಈಶ್ವರ, ಬ್ರಹ್ಮ, ದೇವೇಂದ್ರರು ಯಾರಿದ್ದಾರೆ, ರಾಮನ ಬಳಿಗೆ ಅವರನ್ನು ಬರಲಿಕ್ಕೆ ಹೇಳಿ. ನೋಡಿ, ಸರ್ವಾತ್ಮಕರಿಗಾದ ಸ್ಥಿತಿಯನ್ನು ಅವರೆಲ್ಲ ನೋಡ್ಲಿ ಅಂತ ಹೇಳಿ ತುದಿಗಾಲ ಮೇಲೆ ನಿಂತ ಹನುಮಂತ, ಇಂದ್ರ ದೇವತೆಗಳನ್ನೆಲ್ಲ ನಾ ಕರ್ಕೊಂಡು ಬರ್ತೇನೆ. ಆದರೆ ಅದು ಮುಖ್ಯ ಅಲ್ಲ. ರಘುವೀರನೇ ಮೊದಲಾದ ವೀರರು ಯಾರಿದ್ದಾರೆ, ಇವರು ಹೇಳದೇ ಇದ್ರೆ ನಮ್ಮ ಸೇನೆಗೆ ಬಲ ಇಲ್ಲ. ಇಡೀ ನಮ್ಮ ಸೇನೆಗೆ ಬೆಳಕು ಯಾವುದು? ರವಿಕುಲೋತ್ತಂಸಕನಾದಂತಹ ರಾಮ, ಅವನೇ ಬೆಳಕು. ಸೂರ್ಯನೇ ಉದಯ ಆಗದಿದ್ರೆ ಬೆಳಕು ಎಲ್ಲಿಂದ? ಕತ್ತಲೆ ಓಡಬೇಡ. ಅದಕ್ಕೆ ಬೇಕಾಗಿ ನಮ್ಮ ಸೈನ್ಯದ ಚೇತನ, ನಮ್ಮ ಸೈನ್ಯದ ತ್ರಾಣ, ಸೈನ್ಯದ ಉತ್ಸಾಹ ಎಲ್ಲವೂ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ. ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು. ಬ್ರಹ್ಮದೇವರಿಗೆ ತಂದೆ ಅಲ್ವೋ,
ಬೇರೆ ಯಾರವ? ಸೃಷ್ಟಿಕರ್ತನಾದಂಥ ಬ್ರಹ್ಮದೇವ. ಸಮಸ್ತ ಸೈನ್ಯದ ಪ್ರಾಣ ನಿನ್ನ ಕೈಯಲ್ಲಿದೆ ಹನುಮಂತ ಅಂತ ಹೇಳಿದ್ದಾರೆ ಜಾಂಬವ. ನಿನ್ನ ಕೈಯಲ್ಲಿ ಉಂಟು ಇಡೀ ಸೈನ್ಯದ ತ್ರಾಣ, ಪ್ರಾಣ, ಚೈತನ್ಯ, ಚೇತನ ನಿನ್ನ ಕೈಯಲ್ಲಿ ಉಂಟು ಆಂಜನೇಯ. ಹಿಂದೆ ಒಂದು ಸಂದರ್ಭವನ್ನು ನೆನಪಿಸ್ತೇನೆ ಅಂತ ಹೇಳ್ತಾರೆ ಜಾಂಬವರು. ನಾಗಪಾಶದಿಂದ ಇಂದ್ರ ಮೊದಲ ಯುದ್ಧದಲ್ಲಿ ಎಲ್ಲರನ್ನು ಬಂಧಿಸಿದ್ದ. ರಾಮಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ರು. ಆಗ ಗರುಡ ಪ್ರವೇಶ ಮಾಡುತ್ತಾನೆ, ನಾಗಗಳು ಓಡಿದವು. ಗರುಡ ಇದ್ದಲ್ಲಿ ನಾಗಗಳು ನಿಲ್ಲುವುದಿಲ್ಲ. ಆ ಸಂದರ್ಭದಲ್ಲಿ ಸುಷೇಣ ಒಂದು ಮಾತು ಹೇಳಿದ್ದ, ಸಾವು ಬಂದಿದ್ರೆ ಅವರನ್ನು ಉಜ್ಜೀಸುವಂತಹ ಮೃತ ಸಂಜೀವಿನಿ ಎಂಬ ಒಂದು ಔಷಧ ಇದೆ ಅಂತ ಸುಷೇಣ ಹೇಳಿದ್ದಾನೆ. ನಾಗಪಾಶದಿಂದ ಅವರು ಯಾರು ಸಾಯಲಿಲ್ಲ, ಗರುಡ ಬಂದ ಅವರು ಎದ್ದು. ಈಗ ಏಳಬೇಕಿದ್ರೆ ಮೃತ ಸಂಜೀವಿನಿ ಎಂಬಂತಹದ್ದು ಬೇಕು. ಅದಕ್ಕಾಗಿ ನೀನು ಹೊರಡಬೇಕಾಗ್ತದೆ ಹನುಮಂತ ಅಂತ ಜಾಂಬವರು ಹನುಮಂತನಿಗೆ ಎಚ್ಚರಿಸ್ತಾರೆ. ನೋಡು, ದಾರಿ ನಿನಗುತ್ತರದ ನಾನ ದಾರುಣಿಯನು ದಾಟಿ ಹಿಮವತ್ಪಾರಿ ಯಾತ್ರಕ ನೀಲ ನಿಷದ ಮಗೇಂದ್ರ ಪರ್ವತದ ದಾರಿಣಿಯನು ದಾಟಿ ಹಿಮವತ್ಪಾರಿ ಯಾತ್ರಕ ನೀಲ ನಿಷದ ಮಗೇಂದ್ರ ಪರ್ವತದ ಮೇರು ತುದಿಯಲಿ ನಿಂದಡತ್ತಲು ಗೌರಿಯ ರಸನ ಗಿರಿಯ ನೀಕಿಸು ಸಾರು ಬಳಿಕ ಈಶಾನ್ಯ ಮುಖವನು ಕಂದ ಕೇಳೆಂದ ಕಂದ ಆಂಜನೇಯ, ಈ ಕ್ಷಣದಲ್ಲೇ ನೀನು ಹೊರಡಬೇಕು. ನಿನ್ನಿಂದ ಒಂದು ಮಹತ್ತರವಾದಂತಹ ಕಾರ್ಯ ಆಗಬೇಕು. ಎಷ್ಟೇ ದೂರ ಇರಲಿ ಅದು, ಆ ವಸ್ತು ಎಷ್ಟು ಗುಪ್ತವಾಗಿರಲಿ, ಅದನ್ನು ಹುಡುಕಿ ತರುವ ಸಾಮರ್ಥ್ಯ ಇರುವುದು ನಿನಗೆ. ಇದು ಸೀತಾನ್ವೇಷಣೆಯಿಂದಲೇ ಗೊತ್ತಾಗಿದೆ ಹನುಮಂತನ ಸಾಮರ್ಥ್ಯ ಏನು ಎಂದು. ಯಾರಿಗೂ ಅರಿವಿಗೆ ಬಾರದೇ ಇದ್ದಂತಹ ದುಷ್ಪ್ರವೇಶ್ಯವಾದಂತಹ ದ್ವೀಪಾಂತರಕ್ಕೆ ಹೋಗಿ ರಾಕ್ಷಸರ ಮಧ್ಯೆ ಅಶೋಕಾವನದಲ್ಲಿರುವ ಸೀತಾಮಾತೆಯನ್ನು ಹುಡುಕಿ ಬಂದ ಹನುಮಂತ. ಅಂದರೆ ಅವನ ಸಾಮರ್ಥ್ಯ ಏನು? ನೀ ಹೊರಡಬೇಕು ಅಂತ ಹೇಳ್ತಾರೆ. ಉತ್ತರ ದಿಕ್ಕನ್ನು ಹಿಡಿದು ಹೋಗಬೇಕು ನೀನು. ಈ ಸಂದರ್ಭದಲ್ಲಿ ದಕ್ಷಿಣದ ತುದಿಯಲ್ಲ, ಲಂಕೆಯಲ್ಲಿದ್ದಾರೆ ಇವರು. ಭಾರತದ ಭೂಶಿರಕ್ಕೆ ಹೋಗಬೇಕು ನೀನು, ಉತ್ತರದ ಎತ್ತರಕ್ಕೆ ಹೋಗಬೇಕು, ಕೈಲಾಸದ ಪರ್ವತದ ಸಮೀಪಕ್ಕೆ ಹೋಗಬೇಕು ನೀನು, ಬೆಟ್ಟದ ಸಮೀಪ. ಹಾಗೆ ಹೊರಡು ಈ ತಕ್ಷಣವೇ. ಅನೇಕ ದೇಶಗಳನ್ನು ದಾಟಿ ನೀನು ಹೋಗಬೇಕಾದ ಹಿಮವತ್ ಪರ್ವತ, ಪಾರಿಯಾತ್ರಕ, ನೀಲ, ನಿಷಧ, ಮಹೇಂದ್ರ ಪರ್ವತವನ್ನು ಕಳೆದು ಹೋಗಬೇಕು ನೀನು. ಮೇರು ಪರ್ವತದಲ್ಲಿ ಹೋಗಿ ನಿಂತುಕೋ ನೀನು. ಮೇರು ಪರ್ವತದಲ್ಲಿ ನೀನು ನಿಂತುಕೊಳ್ಳುವಾಗ ನಿನಗೆ ಕೈಲಾಸ ಪರ್ವತ ಗೋಚರವಾಗ್ತದೆ. ಅಲ್ಲಿ ಪರಮೇಶ್ವರನ ವಾಸ್ತವ್ಯ. ಅಲ್ಲಿಂದ ಈಶಾನ್ಯ ದಿಕ್ಕಿಗೆ ಹೋಗಬೇಕು ನೀನು. ಅಲ್ಲಿ ಚಂದ್ರದ್ರೋಣಿ ಪರ್ವತ ಅಥವಾ ಚಂದ್ರದ್ರೋಣ ಪರ್ವತ ಎಂಬ ಒಂದು ಔಷಧೀಯ ಮೂಲಿಕೆಗಳುಳ್ಳಂತಹ 5 ಪರ್ವತಗಳ ಸಾಲು. ಈ 5 ಪರ್ವತಗಳ ಸಾಲಿನ ಒಂದು ಗುಚ್ಛ ಏನುಂಟು, ಇದಕ್ಕೆ ಚಂದ್ರದ್ರೋಣಿ ಅಂತ ಹೆಸರು, ಅಥವಾ ಚಂದ್ರದ್ರೋಣ. ಇದೆಲ್ಲ ಬೇರೆ ಬೇರೆ ಗಿಡಮೂಲಿಕೆಗಳು, ಔಷಧಿಗಳು ಇರುವಂತಹ ಪರ್ವತಗಳು. ಅಲ್ಲಿ ದೇವತೆಗಳ ಕಾವಲಿನವರಿದ್ದಾರೆ, ಯಕ್ಷರಾಕ್ಷಸರು. ಯಕ್ಷರಾಕ್ಷಸರು ಅಂದರೆ ದಾನವರಲ್ಲ, ಅದನ್ನು ರಕ್ಷಿಸುವ ಯಕ್ಷರಿದ್ದಾರೆ. ನೀನು ಅವರಲ್ಲಿ ಯುದ್ಧ ಮಾಡಿ ಸಮಯ ಹಾಳು ಮಾಡಬೇಡ ಅನ್ನುವಂತ. ಹೇಗಾದ್ರೂ ಮಾಡಿ ಅವರನ್ನು ಮೆಚ್ಚಿಸಿ ಅತ್ಯಂತ ಅವಸರದಿಂದ ನೀನು ಅಲ್ಲಿ ಔಷಧಿಯನ್ನು ಕರ್ಕೊಂಡು ಬರಬೇಕಾದ್ದು ಮುಖ್ಯ. ಇದನ್ನು ಜಾಣತನದಿಂದ ತರಬೇಕು ಅಂತ ಹೇಳ್ತಾನೆ.
ಸೂರ್ಯೋದಯಕ್ಕೆ ಇರುವುದು 2 ಗಳಿಗೆ. ನೀನು ಎಲ್ಲರೂ ಕಾಣುವ ಹಾಗೆ ಅದನ್ನು ಕಿತ್ತು ತರಲಿಕ್ಕೆ ಕಷ್ಟ ಉಂಟು, ನಿನ್ನನ್ನು ಅವರು ತಡೀತಾರೆ. ಹಾಗಾದ್ರೆ ಅವರೆಲ್ಲ ನಿದ್ರೆಗೆ ಸಂದಿರುವಂತಹ ಹೊತ್ತಿನಲ್ಲಿ ಅವರು ಏಳುವ ಮೊದಲೇ ನೀನು ಬಹಳ ಜಾಣತನದಿಂದ ಆ ಔಷಧಿಯನ್ನು ತರಬೇಕು. ರಾತ್ರಿ ಹಿಡ್ಕೊಂಡು ಬಾ, ನೀನು ಸಮಯವನ್ನು ವ್ಯರ್ಥ ಮಾಡದೆ ಹೋಗು, ಹಗಲವರ ಕಣ್ಣಿಗೆ ಬೀಳಬೇಡ, ಸಾಯಂ ಸಂಧ್ಯೆ ಸೂರ್ಯಾಸ್ತಮಾನ ಆದ ಮೇಲೆ ನೀನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಹಾಗೆ ಅವರು ಅತ್ಯಾನಂದದಿಂದ ಹನುಮಂತನನ್ನು ಹರಸಿ ಬೀಳ್ಕೊಟ್ರಂತೆ. ಜಾಂಬವರ ಪಾದಕ್ಕೆ ನಮಸ್ಕರಿಸಿ ಹನುಮಂತ ಉತ್ತರ ದಿಕ್ಕಿಗೆ ಪ್ರಯಾಣ ಹೊರಟ ಅಂತ ಕವಿ ಹೇಳ್ತಾನೆ, ಕೇಳೋಣ. ಕರವ ಮುಗಿದ ಹನುಮ ಹೃತ್ಸರಸಿರುಗದ ನಿಲಗೆ ನಮಿಸಿ ರಾಮನ ಚರಣ ಕಾಮದನಾಗಿ ಬೀಳ್ಕೊಂಡನು. ವಿಭೀಷಣನ ಇರವು ವಾಯುಸ್ಕಂದದಲ್ಲಿ ಗೋಚರಿಸಿತೆಲೆ ಕುಶ ಕೇಳು. ಹನುಮನು ಪರಮ ಪುರುಷನ ಜೀವಮಾರುತನಿವುದು ಬಗೆಗೆಂದ. ಕರವ ಮುಗಿದು ಹನುಮ ತನ್ನ ಜನ್ಮಕ್ಕೆ ಕಾರಣನಾದಂತಹ ವಾಯುದೇವನಿಗೆ ಮೊದಲು ಮನಸ್ವಿ ನಮಸ್ಕರಿಸಿದಂತೆ. ಮನೋಜವು ಮಾರುತ ತುಲ್ಯ ವೇಗ. ವಾಯುದೇವನ ಅನುಗ್ರಹ ಇಲ್ಲದೆ ಹನುಮಂತನ ವೇಗವರ್ಧನೆ ಸಾಧ್ಯ ಇಲ್ಲ. ನಿರ್ವಿಕಾರ ಕಲ್ಪದಲ್ಲಿರುವಂತಹ ಪ್ರಭು ಶ್ರೀರಾಮಚಂದ್ರವನ ಪಾದಗಳಿಗೆ ನಮಸ್ಕರಿಸಿದ. ಜಾಂಬವರ ಪಾದಕ್ಕೆ ಎರಗಿದ ಹನುಮಂತ ಹೊರಟನಂತೆ. ವಾಯುವೇಗದಿಂದ ಆಕಾಶದಲ್ಲಿ ನೆಗೆದ. ಪ್ರಯಾಣ ಅಷ್ಟುಂಟು ಹನುಮಂತನಿಗೆ. ಪರಮಪುರುಷ ರಾಮನ ಜೀವದ ಉಸಿರು. ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾರೆ, ಹನುಮಂತ ಅಂದ್ರೆ ಯಾರು? ಪರಮಪುರುಷನಾದಂತಹ ರಾಮನ ಉಸಿರೇ ಹನುಮಂತ. ಹನುಮಂತ ಪ್ರತ್ಯೇಕ ಅಲ್ಲ, ರಾಮನ ಉಸಿರಾಟವೇ ಹನುಮಂತ. ಅಂತಹ ಒಂದು ಭಕ್ತಿ ದಾಸ್ಯ ಭಾವ ಹನುಮಂತನಿಗೆ ರಾಮನಲ್ಲಿತ್ತು. ಸೂರ್ಯಪಥದಿಂದ ಭೂಮಂಡಲದ ವಿಸ್ತಾರ, ಸಪ್ತದ್ವೀಪ ಪರ್ವತ, ಸಾಗರಗಳು, ಹೀಗೆ ಬೇರು ಪರ್ವತದ ಕಡೆಗೆ ಹನುಮಂತ ನೆಗೆದಿನಂತೆ, ಹಾರಿದನಂತೆ. ರತ್ನಪ್ರಾಯವಾದಂತಹ ಶಿಖರವನ್ನು ದಾಟಿ ಉತ್ತರ ದಿಕ್ಕಿನ ಕಡೆಗೆ ಹನುಮಂತ ಹೋದರಂತೆ. ಸೂರ್ಯೋದಯಕ್ಕೆ ಸರಿಯಾಗಿ ನೀನು ಹಗಲು ಪ್ರಯಾಣ ಮಾಡಿದರೆ ಗೊತ್ತಾಗ್ತದೆ ಅಂತ ಜಾಂಬವರು ಹೇಳಿದ್ದಾರೆ. ಇನ್ನು 2 ಗಳಿಗೆ ಇರುವುದು. ಸೂರ್ಯೋದಯಕ್ಕೆ ಸರಿಯಾಗಿ ಚಂದ್ರದ್ರೋಣ ಪರ್ವತದ ಶಿಖರವನ್ನು ಹೋಗಿ ಸೇರ್ತಾರೆ. ಅಷ್ಟು 2 ಗಳಿಗೆ ಅಷ್ಟು ವೇಗವಾಗಿ ಹನುಮಂತ ಹೋಗ್ತಾನೆ. ವಾಯುವಿನ ಅನುಗ್ರಹ ವಿಶೇಷವಾಗಿ ಅಲ್ಲಿಗೆ ತಲುಪಿದೆ. ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ದಶಮುಖ ಕುಬೇರನ ವಿಮಾನದಲ್ಲಿ ಕುಳಿತು ಯುದ್ಧ ಭೂಮಿಗೆ ಬರ್ತಾನೆ, ಪುಷ್ಪಕವನ್ನು ಏರಿಕೊಂಡು. ಇಂದ್ರಜಿತ್ ವರದಿ ಮಾಡಿದ್ದಾನೆ, ಯುದ್ಧದಲ್ಲಿ ನಾನು ಗೆದ್ದಿದ್ದೇನೆ, ರಾಮಲಕ್ಷ್ಮಣರು ಮಲಗಿ ಬಿದ್ದಿದ್ದಾರೆ, ಕಪಿಸೇನೆ ತತ್ತರಿಸಿ ಹೋಗಿದೆ, ಕಪಿಮುಖ್ಯರು ಸೋತಾಗಿದ್ದಾರೆ. ಇದು ಒಂದು ದೊಡ್ಡ ವಿಜಯ ಇದು ರಾವಣನ ಸೇನೆ. ಹಾಗೆ ನೋಡ್ಲಿಕ್ಕೆ ಬಂದನಂತೆ. ರಕ್ತ, ಮೂಳೆ, ಮಾಂಸ, ಮಜ್ಜೆ ಎಲ್ಲ ವೈತರಣಿಯಂತೆ ಆಗಿ ಹೋಗಿತ್ತು ಯುದ್ಧ ಭೂಮಿ. ನೋಡಿದ ರಾಕ್ಷಸರ ಸಮೂಹ. ಯಮನು ಕಡಿದು ಹಾಕಿದ ರಾಶಿಯೋ, ಪ್ರಳಯ ಶಿವನು ಸಂಚರಿಸಿದ ನೆಲವೋ, ನರಸಿಂಹನ ಕಾಲ್ತುಳಿತಕ್ಕೆ ಸಿಕ್ಕಿ ಬಿದ್ದ ಯುದ್ಧದ ಕಾಂಡವೋ ಇದು, ಹೀಗೆ, ಅಥವಾ ಮೃತ್ಯುವಿನ ಅಡಿಗೆ ಮನೆಯೋ ಅಂತ ಇವ ಒಮ್ಮೆ ತಿಳ್ಕೊಂಡನಂತೆ ರಾವಣ. ಯುದ್ಧ ಭೂಮಿಯ ಸ್ಥಿತಿಯನ್ನು ಕಂಡು, ಆದರೆ ರಾಕ್ಷಸರು ಭಾರಿ ದೊಡ್ಡ ಕೆಲಸ ಮಾಡಿದ್ದಾರೆ, ಇಂದ್ರಜಿತುವಿನ ಸಾಧನೆ ದೊಡ್ಡದು ಅಂತ ರಾವಣನಿಗೆ ಸಂತೋಷ ಆಯಿತು. ಕೇಳೋಣ. ಮುಟ್ಟಿ ನಿಲ್ಲುವವರಾರು ಮಗನ ಮಗಮನ ಮುಟ್ಟಿ ಕಾದಲು ಮಗನೇ, ಸರಿಯಗ ಗತ್ತಿವಾಳರದಾರು ಸುರನರ ನಾಗಲೋಕದಲ್ಲಿ, ತೊಟ್ಟಿಸಿದರನ ವಧುವಿಗೋಲೆಯ ನಿಟ್ಟನೆ ಮಗರಾಗರಸವನು ಹುಟ್ಟಿಸಿದನೆಂದುಪ್ಪಿ
ಕೊಂಡಾಡಿದನು ನಂದನನ ಮುಟ್ಟಿ ನಿಲ್ಲುವವರಾರು ಇಡೀ ಯುದ್ಧರಂಗವನ್ನು ರಾವಣ ನೋಡ್ತಾನೆ. ಇಂದ್ರಜಿತುವಿನ ಸಾಧನೆ ಅವನ ಗಮನಕ್ಕೆ ಬರ್ತದೆ. ನನ್ನ ಮಗ ಮನಸ್ಸಿಟ್ಟು ಯುದ್ಧ ಮಾಡಿದರೆ, ತ್ರಿಕರಣಾಂತಕರಣ ಶುದ್ಧ ಭಾವದಿಂದ ಹೋರಾಡಿದರೆ ಅವನನ್ನು ಎದುರಿಸಿ ನಿಲ್ಲುವವರು ಯಾರು ಯುದ್ಧದಲ್ಲಿ? ಮಾತ್ರ ಅಲ್ಲ, ನನ್ನ ಮಗನಿಗೆ ಸರಿಸಮಾನರಾದಂತಹ ಬಲಶಾಲಿಗಳು ಯಾರಿದ್ದಾರೆ? ಯಾರೂ ಇಲ್ಲ. ದೇವತೆಗಳಲ್ಲಿಯೂ ಇಲ್ಲ, ನಾಗಲೋಕದಲ್ಲಿಯೂ ಇಲ್ಲ, ಮಾನವ ಲೋಕದಲ್ಲಿಯೂ ಇಲ್ಲ. ಈ ಅರ್ಥದಲ್ಲಿ ಅವನು ತ್ರಿದಶ ದಲ್ಲಣನೇ ಇದ್ದಾನೆ, ಅಸಾಮಾನ್ಯ ವಿಕ್ರಮಿ ಇದ್ದಾನೆ ಅಂತ ಸಂತೋಷಪಟ್ಟಂತೆ ಶಕ್ತಿಗುಂದಿದ ಯುದ್ಧ ಲಕ್ಷ್ಮಿಗೆ ಓಲೆಯನ್ನು ತೊಡಿಸಿದ್ದಾನೆ ತನ್ನ ಮಗ ಅಂತ ಹೇಳಿದ. ಯುದ್ಧದ ಲಕ್ಷ್ಮಿ ಜಯಲಕ್ಷ್ಮಿ ಕಿವಿಯ ಓಲೆಯನ್ನು ಕಳ್ಕೊಂಡಿದ್ಲು, ಆದರೆ ನನ್ನ ಮಗ ಓಲೆಯನ್ನು ತೊಡಿಸಿದ್ದಾನೆ, ನನಗೆ ಸಂತೋಷವನ್ನುಂಟು ಮಾಡಿದ್ದಾನೆ ಅಂತ ತನ್ನ ಮಂತ್ರಿಗಳ ಹತ್ರ ಎಲ್ಲರ ಹತ್ರ ಹೊಗಳ್ತಾ ರಾಶಿಯಾಗಿ ಬಿದ್ದಂತಹ ಹೆಣಗಳು, ಹರಿಯುತ್ತಿರುವ ರಕ್ತ, ಅದರ ಮೇಲೆ ಪಿಶಾಚಿಗಳು ಓಡಾಡ್ತಾ ಇದ್ದವು, ಭಲ್ಲೂಕಗಳು ಎಲ್ಲ ಏನೇನು ಮಾಂಸಭಕ್ಷಕ ಪ್ರಾಣಿಗಳಿದ್ದಾವೆ ಇವುಗಳೆಲ್ಲ ಓಡಾಡ್ತಾ ಇದ್ದವಲ್ಲಿ ಅತ್ತಿತ್ತಲಾಗಿ. ಗಟ್ಟಿಮುಟ್ಟಾದ ದೆವ್ವಗಳು ಕೊಪ್ಪರಿಗೆಯಲ್ಲಿ ರಕ್ತವನ್ನು ತುಂಬಿಸಿ ಅದನ್ನು ಪೇರಿಸುತ್ತಿದ್ದವಂತೆ, ಮಾಂಸವನ್ನು ಕತ್ತರಿಸಿ ರಾಶಿ ಹಾಕುತ್ತಿದ್ರು. ಮಿದಿಳು, ಇನ್ನು ಮಂಡೆ, ಕರುಳ ದಂಡೆಗಳು ಇದನ್ನು ಕೊಚ್ಚುತ್ತಾ ಇದ್ದವು. ಕವಿಯ ವರ್ಣನೆಗಳಿದೆಲ್ಲ ಯುದ್ಧ ಭೂಮಿಯಲ್ಲಿ. ತೊರವೆ ಸಹಜವಾಗಿ ಯುದ್ಧ ಪ್ರಿಯ. ಎಲ್ಲ ಮಡಕೆಗಳಲ್ಲಿ ಬೇಯಿಸಿಟ್ಟಂತೆ, ದುರ್ದೇವತೆಗಳಿಗೆ ರಕ್ತಾಶನವನ್ನು ಕೊಡುವುದಕ್ಕೆ ನೈವೇದ್ಯಕ್ಕೆ ಮಾಡಿಟ್ರಂತೆ. ಹೀಗೆ ತೊರವೆ ಇಲ್ಲಿ ವರ್ಣಿಸ್ತಾ ಹೋಗ್ತಾನೆ. ಮದ್ಯದ ಅಮಲೇರಿ ಆನಂದದಿಂದ ಕುಣಿತಾ ಇದ್ರಂತೆ ಈ ಪಿಶಾಚಿಗಳು ಸಂತೋಷದಿಂದ. ನಮಗಿವತ್ತು ಹಬ್ಬದೂಟ ಆಯಿತು ಅಂತ ಅಕ್ಷತೆಯ ಗಂಧವನ್ನು ಹಣೆಗೆ ಒತ್ತಿಕೊಂಡು ಬ್ರಹ್ಮರಾಕ್ಷಸರುಗಳು ಊಟಕ್ಕೆ ಕುಳಿತವು ಅಂತ ವರ್ಣನೆ ಮಾಡ್ತಾನೆ. ಈ ರೀತಿ ಅಲ್ಲಿ ಇಂದ್ರಜಿತಿನ ಯುದ್ಧದ ಸ್ಥಿತಿಯಾಗಿದೆ. ಮುಂದಿನ ಸಂದರ್ಭ ನೋಡು. ತೊಗಲಗಂಧರ ವಿಕ್ಕಿ ತಲೆಯಲಿ ಜಗತಿಗಳ ವಿಸ್ತರಿಸಿ ನಿಡುಗರುಳುಗಳ ತೋರಣಗಟ್ಟಿ ರಣವರಿಗಳ ನಿನಾದದಲ್ಲಿ ಹೊಗಳಿಕೆಯ ತೆಲ್ಲಟೆಗಳ ಬೀಯಗರು ತಮ್ಮೊಳಗಾಗಿ ಕೊಡಗೂಸುಗಳ ಮದುವೆಯ ಮಾಡುತ್ತಿದ್ದರದೊಂದು ತಾಣದಲ್ಲಿಗೆ ಕೊಡಗೂಸುಗಳ ಮದುವೆಯ ಮಾಡುತ್ತಿದ್ದರದೊಂದು ತಾಣದಲ್ಲಿ ಚರ್ಮದ ಚಪ್ಪರ ಹಾಕಿದ್ರಂತೆ. ಸತ್ತವರ ಚರ್ಮವನ್ನು ಸುಲಿದು ತೊರವೆ ವರ್ಣಿಸ್ತಾರೆ. ತಲೆಗಳನ್ನು ಜೋಡಿಸಿ ಅದನ್ನು ವ್ಯವಸ್ಥಿತಗೊಳಿಸಿ ಅಲ್ಲಿ ಜಗಲಿಯನ್ನು ನಿರ್ಮಾಣ ಮಾಡಿದ್ರಂತೆ. ಉದ್ದುದ್ದವಾದಂತಹ ಕರುಳುಗಳನ್ನು, ಅದರ ಬಳ್ಳಿಗಳನ್ನು ಎಳೆದು ತೋರಣ ನಿರ್ಮಾಣ ಮಾಡಿದ್ರಂತೆ. ರಣವಾದ್ಯಗಳು ಭೋರ್ಗರೆಯುತ್ತಾ ಆರ್ಭಟವನ್ನು ಮಾಡುತ್ತಾ ಇದ್ರಂತೆ. ತಮ್ಮಲ್ಲಿ ಉಡುಗೊರೆಗಳ ವಿನಿಮಯ ಮಾಡಿಕೊಂಡ್ರಂತೆ. ಈ ಪಿಶಾಚಿ ದೆವ್ವಗಳು ಮಾತ್ರ ಅಲ್ಲ, ಕನ್ಯೆಯರ ಮದುವೆಯನ್ನು ಮಾಡುತ್ತಿದ್ದಂತೆ. ಅವರೊಳಗೆ ಪಿಶಾಚಿಗಳೇ ನರ್ತನ ಮಾಡಿಕೊಂಡು, ಅಂದ್ರೆ ಯುದ್ಧ ಕ್ಷೇತ್ರದ ಒಂದು ಬೀಭತ್ಸದ ಸ್ಥಿತಿಯನ್ನು ಇಲ್ಲಿ ಹೇಳ್ತಾನೆ. ಇದು ಬೀಭತ್ಸರ ಸೈ. ಆ ಮಧ್ಯೆಯೂ ರಣಪಿಶಾಚಿಗಳು ಸಂತೋಷ ಪಡುತ್ತಿರುವಂತಹ ಸಂಗತಿಯನ್ನು ಹೇಳ್ತಾನೆ. ಹೆಣಗಳ ಪೊದೆಗಳಲ್ಲಿ ಉದ್ದ ಮೂಳೆಗಳನ್ನು ಕತ್ತಿ ಹಾಗೆ ಮಾಡಿ, ಕರುಳುಗಳ ದಂಡೆಯನ್ನು ಧರಿಸಿ ಎಲ್ಲ ವಿಕಾರ ರೀತಿಯಿಂದ, ವಿಶಿಷ್ಟ ರೀತಿಯಿಂದ ಕುಣಿತಾ ಇದ್ರು, ಕೇಕೆ ಹಾಕ್ತಾ ಇದ್ರು. ಇಂದ್ರಜಿತಿನ ಬಗೆಗೆ ಸಂತೋಷದ ಹೊಗಳಿಕೆಯ ಮಾತನ್ನು ಹೇಳಿದ್ರಂತೆ. ಓ ಬಲ ಇಂದ್ರಜಿತು, ರಾವಣ ಪುತ್ರ ಇಂದ್ರಜಿತು ನಮಗೆ
ಭಾರಿ ದೊಡ್ಡ ಸಂಭ್ರಮದ ಊಟವನ್ನು ಕೊಟ್ಟಿದ್ದಾನೆ, ಸಂತೋಷವನ್ನು ನಾವು ಅನುಭವಿಸುವ ಹಾಗೆ ಮಾಡಿದ್ದಾನೆ ಅಂತ ಇಂದ್ರಜಿತ್ನ ಕುರಿತಾಗಿ ಅವರು ಒಳ್ಳೆಯ ಮಾತುಗಳನ್ನು ಹೇಳಿದರು, ಹೊಗಳಿಕೆಯ ಮಾತುಗಳನ್ನು ಹೇಳಿದರು. ಲಂಕೆಯಲ್ಲಿ ರಣಪಿಶಾಚಿಗಳು, ದೆವ್ವಗಳು ಇವುಗಳೆಲ್ಲ ಸಂಭ್ರಮದಿಂದ ಸಂತೋಷದಿಂದ ಕೇಕೆ ಹಾಕಿಕೊಳ್ಳುತ್ತಿದ್ದವು. ಯುದ್ಧವನ್ನು ಮೆಚ್ಚಿಕೊಳ್ಳುತ್ತಾ ಮಗನನ್ನು ಕೊಂಡಾಡುತ್ತಾ ರಾವಣ ಬರ್ತಾ ಇದ್ದ. ಈ ಪಿಶಾಚಿಗಳು ದೆವ್ವಗಳು ಸಂಭ್ರಮಿಸುವುದನ್ನು ರಾವಣ ನೋಡಿದ. ಅವನಿಗೂ ಸಂತೋಷ ಆಯಿತು. ಬಹುಶಃ ಸೀತೆ ನನಗೆ ದಕ್ಕುತ್ತಾಳೆ, ರಾಮಲಕ್ಷ್ಮಣ ಇನ್ನು ಏಳುವುದಿಲ್ಲ, ನಮಗಂತೂ ಜಯ ನಿರ್ಣಯ ಆಗಿ ಹೋಯಿತು ಅಂತ ಸಂಭ್ರಮಿಸಿದ್ರಂತೆ. ಆಗ ರಣರಂಗದ ಮಧ್ಯದಲ್ಲಿ ಜಗತ್ತನ್ನು ಉದರವಾಗಿ ಉಳ್ಳಂತಹ ರಾಮನ ಸ್ಥಿತಿ ಏನಾಯಿತು, ಹೇಗಾಯಿತು? ಒಂದು ಕಡೆಯಲ್ಲಿ ರಾವಣನ ಸಂಭ್ರಮ, ಒಂದು ಕಡೆಯಲ್ಲಿ ಕಪಿಗಳ ನಿರ್ವಿಕಾರ ಭಾವ, ಒಂದು ಕಡೆಯಲ್ಲಿ ಹನುಮಂತ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿದ್ದಾನೆ. ಕೇಳೋಣ ಏನಾಯ್ತು. ತರಣಿ ಚತದೀದಿಯಲ ನಿರ್ಮರಣನ ಶ್ರೀಯಂಗರಕ್ಷಗೆ ತಿರುಗಿ ಬರುತ್ತಿದ್ದುದು ಕಣ ಕಾಲಾಗ್ನಿ ತೇಜದಲ್ಲಿ. ದುರದ ಮಹದುತ್ಪಾತ ಭೀಷಣ ಕರವಿದೆನುತ ಸುರೇಂದ್ರ ಭಯದಲ್ಲಿ ತಿರುಗಿದನು ಪಟ್ಟಣಕ್ಕೆ ಪಡುವಣ ಜಲದಿಗಿನ ನಿಲಿದಾಗ. ತರಣಿ ಶತದೀದಿಯಲ ನಿರ್ಮರಣನ ಶ್ರೀಯಂಗ ರಕ್ಷೆಗೆ ತಿರುಗಿ ಬರುತ್ತಿದ್ದುದು ಈ ಸಂದರ್ಭದ ಅಲ್ಲಿ ನಡೆದಂತ ಒಂದು ದಿವ್ಯವಾದ ಅಪೂರ್ವ ವಿದ್ಯಮಾನವನ್ನು ನೀವು ಗಮನಿಸಿ. ಬಹುಶಃ ರವಿಚಂದ್ರ ಕನ್ನಡಿಗಟ್ಟೆಯವರ ರಾಗದ ಇಲ್ಲಿ ನಮಗೆ ಅರ್ಥ ಆಯಿತು ಯಾವ ಭಾವಕ್ಕೆ ಬಂದರು ಅಂತ. ಒಂದು ದಿವ್ಯತೆ ಮತ್ತು ಅಪೂರ್ವ ಸಂದರ್ಭ. ಗಮಕದಲ್ಲಿ ಇರುವಂತಹ ವಿಶಿಷ್ಟತೆ ಅದು. ಗಾನ ಪದ್ಧತಿಯಿಂದ ನಮಗೆ ಆ ಭಾವ ಏನು ಅಂತ ಗೊತ್ತಾಗುವಂಥದ್ದು. ಬಹಳ ಚೆನ್ನಾಗಿ ಹಾಡಿದ್ರು ಕನ್ನಡಿಗಟ್ಟೆ. ರಾವಣ ನೋಡ್ತಾ ಇದ್ದಾನೆ ಆ ಸಂದರ್ಭ. ರಾಮ ಲಕ್ಷ್ಮಣರು ಬಿದ್ದಿದ್ದಾರೆ, ಉಳಿದ ಕಪಿಗಳೆಷ್ಟು ಬಿದ್ದಿದ್ದಾರೆ, ಬಲ್ಲೂಕಗಳೆಷ್ಟು ಬಿದ್ದಿದ್ದಾರೆ ಅಂತ ಮುಖ್ಯ ಅಲ್ಲ. ರಾಮನೇ ಬಿದ್ದಿದ್ದಾನೆ, ಕೋದಂಡಪತಿ. ಆ ಸಂದರ್ಭದಲ್ಲಿ ಆ ವಿದ್ಯಮಾನ ಹೇಗಾಯಿತು ಅಂತ ಕೇಳಿದ್ರಲ್ಲಿ 100 ಸೂರ್ಯರ ಪ್ರಕಾಶದಿಂದ ಪ್ರಜ್ವಲಿಸುತ್ತ ಪ್ರಳಯಾಗ್ನಿಯ ಕಾಂತಿಯಿಂದ ಒಂದು ಸುದರ್ಶನ ಚಕ್ರ ಸುತ್ತು ಬರ್ತಾ ಇತ್ತು. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವಂತಹ ಸುದರ್ಶನ ಅದು ರಾಮಲಕ್ಷ್ಮಣರಿಗೆ ಪ್ರದಕ್ಷಿಣೆ ಬರ್ತಾವು. ಕೋಟಿ ಸೂರ್ಯರ ತೇಜಸ್ಸುಂಟು, ಯಾರಿಗೂ ಕಂಡು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರಖರವಾದಂತಹ ದೀಪ್ತಿಯದು. 1000 ಕಿರಣಗಳಿವೆ ಆ ಸುದರ್ಶನಕ್ಕೆ, ಸಾವು ಇರದ ಕಿರಣಗಳಿವೆ. ಅದು ಪ್ರದಕ್ಷಿಣೆ ಬರ್ತಾ ಇತ್ತಂತೆ. 100 ಸೂರ್ಯರ ತೇಜಸ್ಸು ನೋಡಿ, ಅಂತಹ ತೇಜಸ್ಸಿತ್ತಂತೆ. ಮೃತ್ಯುರಹಿತನ ದೇಹ ರಕ್ಷಣೆಗೆ ರಾಮನಿಗೆ ಸುತ್ತು ಬರ್ತಾ ಉಂಟು. ಅವ ಮೃತ್ಯುರಹಿತ, ಮೃತ್ಯು ಇಲ್ಲ ಅವನಿಗೆ, ಆದರೂ ಅವನ ಶರೀರಕ್ಕದು ಪ್ರದಕ್ಷಿಣೆ ಬರ್ತಾ ಇತ್ತು ಅಂತ ಹೇಳ್ತಾನೆ. ಇದು ಅಪೂರ್ವವಾದಂತಹ ಸಂಗತಿ. ರಘು ರಾಜೇಂದ್ರ ಚಂದ್ರಮನ ಜಗದುದರನ ಜನಾರ್ದನನ ಘನ ಸಗುಣ ನಿರ್ಗುಣ ನಿರುಪಮ. ಏನು ಆಗಲ್ಲ ಆ ರಾಮಪ್ರಭುವಿನ ಬಗೆಗಿರುವಂತಹದ್ದೇನು. ಕವಿ ಏನು ಹೇಳ್ತಾನೆ, ಜಗತ್ತನ್ನು ಉದರವಾಗಿ ಉಳ್ಳವ, ಜನರ ದುಃಖವನ್ನು ನಿವಾರಿಸುವ ಜನಾರ್ದನವ, ಸಗುಣ ನಿರ್ಗುಣ ಪರಬ್ರಹ್ಮನಾದ ಸರ್ವಾಂತರ್ಯಾಮಯಾದ ರಘುರಾಮಚಂದ್ರನನ್ನು ಹೊಳೆಯುವ ಸುದರ್ಶನ ಚಕ್ರ ಅದು ಪ್ರದಕ್ಷಿಣೆ ಬರ್ತಾ ಇತ್ತು. ಇದನ್ನು ರಾವಣ ನೋಡ್ತಾನಂತೆ.
ಯುದ್ಧದ ಭಯಂಕರವಾದ ಭಾರಿ ಅಪಶಕುನ ಅಂತ ರಾವಣನಿಗೆ ಅನ್ನಿಸಿದ್ದದ್ದು ಇದು ಅಪಶಕುನ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಕೈಯಲ್ಲಿರುವ ಆಯುಧ ಸುದರ್ಶನ ಅದು ಸ್ವಯಂ ಅಸ್ತಿತ್ವವುಳ್ಳಂತಹದ್ದು. ಉಳಿದ ಎಲ್ಲ ಆಯುಧಗಳು ಇನ್ನೊಬ್ಬನ ಹಸ್ತಕಗಳಾಗಿರುವಂಥದ್ದು. ಅವ ಬಿಸಾಡಿದ್ರೆ ಉಂಟು, ಹೊಡೆದ್ರೆ ಉಂಟು, ಅಥವಾ ಯಾವುದಾದ್ರೂ ಒಂದು ಯಂತ್ರದಿಂದಲೋ ತಂತ್ರದಿಂದಲೋ ಪ್ರಯೋಗ ಮಾಡಬೇಕು. ಈ ಸುದರ್ಶನ ಸ್ವಯಂ ಅಸ್ತಿತ್ವ ಇರುವುಳ್ಳ ಆಯುಧ ರಾಜ. ಸುದರ್ಶನವೂ ಹೌದು, ಸುದರ್ಶನನು ಅದು ಅವ್ಯಕ್ತ ಸ್ವರೂಪ ಇದೆ. ಅದುವೇ ಬಂದು ಸುತ್ತು ಬರ್ತದೆ ಅಂತಾದ್ರೆ ಇದು ರಾಕ್ಷಸರಿಗೆ ಅಪಶಕುನ, ಒಳ್ಳೆಯ ಶಕುನ ಅಲ್ಲ ಅಂತ ರಾವಣ ತಿಳ್ಕೊಂಡಂತೆ. ಒಂದು ಪೂರ್ವ ವಾಸನೆ ರಾವಣನಿಗೆ ನಾವು ಕಲ್ಪಿಸಬಹುದಿಲ್ಲ. ನಾವು ಹಿಂದಿನ ಆರಂಭದ ಸಂಚಿಕೆಗಳಲ್ಲಿ ಜಯ ವಿಜಯರು ಶಾಪಗ್ರಸ್ತರಾಗಿ 3 ಜನ್ಮದಲ್ಲಿ ಹುಟ್ಟಿದ್ದು ಅಂತ ನಮ್ಗೆ ಗೊತ್ತಿದೆ. ಸನಕ ಸನಂದಾದಿಗಳ ಶಾಪ ಅದು. 3 ಜನ್ಮದಲ್ಲಿ ಅವರು ರಾಕ್ಷಸರಾದ್ದು ವೈಕುಂಠದಲ್ಲಿ ಜಯ ವಿಜಯರು ತಡೆದರು. 2ನೇ ಜನ್ಮದಲ್ಲಿ ರಾವಣ ಕುಂಭ ಶ್ರವಣರು. ಈ ರಾವಣನಿಗೆ ಸುದರ್ಶನನ ಅರಿವಿದೆ, ಜಯ ವಿಜಯರಿಗೆ ಗೊತ್ತುಂಟು. ಈ ಪೂರ್ವ ವಾಸನೆಯಿಂದ ಉಳ್ಳಂತಹ ರಾವಣನಿಗೆ ಸುದರ್ಶನನನ್ನು ನೋಡುವಾಗ ಬಹುಶಃ ತನಗೆ ನೆನಪಾಯಿತು, ನಾವು ಶಾಪಗ್ರಸ್ತರಿದ್ದೇವೆ, ರಾಮ ಮಹಾವಿಷ್ಣುವೇ ಇದ್ದಾನೆ, ಹಣ ಸುದರ್ಶನ ಬಂದಿದೆ ಎಂದು ಗೊತ್ತ. ಅವ ಲಂಕೆಗೆ ಪುಷ್ಪಕವನ್ನು ಏರಿ ಅತ್ಯಂತ ವೇಗವಾಗಿ ಒಂದು ರೀತಿಯ ಆಂತರಿಕ ಭೀತಿಯಿಂದ ಮನಸ್ಸು ಅವನಿಗೆ ಹೆದರಿಕೆ ಆಯಿತು. ಅವ ಲಂಕೆಗೆ ಹೊರಟನಂತೆ. ಕೇಳೋಣ ಏನು ಹೇಳ್ತಾರೆ ವಾಲ್ಮೀಕಿಗಳು ಕುಶನಲ್ಲಿ. ಎಲೆ ಕುಶನೆ ಕೇಳಿತ್ತ ಹನುಮನ ಕೆಲಸವನು ಬಳಿಕಿರುಳು ಮುಖದಲ್ಲಿ ಸುಳಿದನೈ ಸಂಜೀವಿನಿಯ ಶೈಲ ಕೆಸರಾಗದಲ್ಲಿ ಹೊಳಕಿ ತಲ್ಲಿಯ ಕಾವಲಿನ ಸುರರಳವಿಯಲಿ ಹುಗಲಿ ಸದೀತನ ಕಲಗವನು ಕೈಗಟ್ಟಿ ಕೆಣಕಿದರ ಸಮೀರ ಜನ ಕಲಗವನು ಕೈಗಟ್ಟಿ ಕೆಣಕಿದರ ಸಮೀರ ಜನ ಎಲೆ ಕುಶನೆ ಕೇಳಿತ್ತ ಕೇಳೋ. ಸೂರ್ಯೋದಯದ ಮೊದಲು ಅಲ್ಲಿಗೆ ಬಂದು ಇಳಿದಿದ್ದಾನೆ ಚಂದ್ರದ್ರೋಣ ಪರ್ವತಕ್ಕೆ. ಆ ಹಗಲಿನ ಹೊತ್ತನ್ನಲ್ಲಿ ಕಳೆಯುತ್ತಾನೆ. ಇಲ್ಲಿ ವಾಲ್ಮೀಕಿ ರಾಮಾಯಣ ಮತ್ತು ತೊರವೆ ರಾಮಾಯಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಗಲು ರಾತ್ರಿಯ ಈ ಸಂದರ್ಭಗಳು. ಸಂಜೆ ಆಯಿತು. ಹಗಲು ಹೊತ್ತಿಗೆ ನೀನು ಆ ಸಂಜೀವಿನಿಯನ್ನು ತರಲಿಕ್ಕೆ ಕಷ್ಟ ಉಂಟು, ಅದು ಎಲ್ಲರಿಗೂ ಗೊತ್ತಾಗ್ತದೆ. ಇದು ರಾತ್ರಿ ಹೊತ್ತಿಗೆ ಆಗಬೇಕು ಅಂತ ಜಾಂಬವರು ಸಲಹೆ ಹೇಳ್ತಾರೆ. ಅಲ್ಲಿರುವಂತಹ ಯಕ್ಷರಾಕ್ಷಸರು ಯಾರಿದ್ದಾರೆ, ಸಂರಕ್ಷಕರು, ಅವರು ಹನುಮಂತನನ್ನು ತಡೀತಾರೆ. ಸಂಜೀವಿನಿ ಪರ್ವತ ಕಡೆಗೆ ಸಾಗುತ್ತಿದ್ದಂತೆ ಅವರ ನಿರ್ಬಂಧ, ದೊಡ್ಡ ಸಂಖ್ಯೆಯಲ್ಲಿದ್ದರವರು ಹನುಮಂತನನ್ನು ತಡೆದರು. ಯಾವ ವಿಷಯ ಹೇಳಿದ್ರು ಒಪ್ಪಲಿಲ್ಲ. ಅಲ್ಲಿ ಅದನ್ನು ಸಂರಕ್ಷಿಸುವಂತ ಅವರಿಗೆ ನಿರ್ದೇಶನ ಯಕ್ಷರ ಒಡೆಯನಾದಂತಹ ಕುಬೇರನದ್ದು. ಟಗರಿನ ಗುಂಪಿಗೆ ತೋಳನ ಜೊತೆಗೆ ಸಾಧ್ಯವೋ ಅಂತ ಕೇಳ್ತಾರೆ ಒಂದು ಉದಾಹರಣೆ. ಅಂತಹ ಪರಾಕ್ರಮಿ ಹನುಮಂತ ಯಾವುದನ್ನು ಲೆಕ್ಕಿಸದೆ ಒಂದೇ ರಾಮಲಕ್ಷ್ಮಣನನ್ನು ಏಡಿಸಲಿಕ್ಕೆ ನಾನು ಸಂಜೀವಿನಿ ಕೊಂಡೋಗ್ಬೇಕು. ಎಂತಹ ವಿರೋಧವೇ ಬರಲಿ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಅವನಿಗೆ ವಾಯುದೇವನೇ ಅನುಗ್ರಹ ಮಾಡ್ತಾನೆ. ತಡೆದಂತಹ ಭಟರನ್ನೆಲ್ಲ ಸೋಲಿಸಿ ಅವರನ್ನು ಅಮರಾವತಿಗೆ ಕಳುಹಿಸಿದ್ದೇನೆ ಅಂತ. ಹೋಗಿ ನಿಮಗಿಲ್ಲಿ ಅಂತ ಕೆಲಸ ಇಲ್ಲ, ನನಗೆ ರಗಳೆ ಮಾಡಿಬಿಡಿ ಹೋಗುತ್ತೆ. ಎಲ್ಲ ಪೆಟ್ಟು ತಿಂದು ಓಡಿದವು. ಕಾವಲಿನ ದೇವತೆಗಳನ್ನು ಸದೆ ಬಡಿದ. ಸಂಜೀವಿನಿ ಮೂಲಿಕೆಯನ್ನು ಪಡ್ಕೊಳ್ಳಿಕ್ಕೆ ಹನುಮಂತ ಕಾತರ. 5 ಪರ್ವತಗಳಿದೆ. ಪಂಚಪರ್ವತಗಳಿಂದ ಪರಿವೇಷ್ಟಿತವಾದ ಒಂದು ಗುಂಪದು ಚಂದ್ರದ್ರೋಣಿ. ತಲೆ ಬಿಸಿ ಆಯ್ತಂತೆ ಹನುಮಂತನಿಗೆ. ನನಗೆ ಯಾವುದನ್ನು ಔಷಧಿಯಿಂದ ಕೊಂಡೋಗುವುದು? ಇಲ್ಲಿ ಎಲ್ಲ ಗಿಡಗಳು ಔಷಧಿಯೇ, ಎಲ್ಲ ಬಂಡಿಗಳು ಔಷಧಿಯೇ, ಎಲ್ಲ ಮರಗಳು ಔಷಧಿಯೇ.
ಜಾಂಬವರು ಹೇಳಿದಂಥ ಔಷಧಿ ಯಾವುದು ನನಗೆ ಗೊತ್ತಿಲ್ಲ, ನಾ ಕೇಳಲು ಇಲ್ಲ. ತಲೆಬಿಸಿ ಆಯ್ತಂತೆ, ಏನು ಮಾಡಿದ ಕೇಳೋಣ ಹನುಮಂತ. ಕೇಳದಾದೆನು ಜಾಂಬವರ ಜೀವಾಳದವು ಅಮಳ ಔಷಧಿಯ ನಾಲ್ಕರ ಮೂಲಿಕೆಯ ಸಂಧಾನ ಶಲ್ಯ ವಿಶಲ್ಯಕರಣಿಗಳ ಕೂಳನಾದೆನು ತಾನೆನುತ ಕಟ್ಟಾಳುದೆರಗಿನೊಳಿದ್ದು ಮಗಳು ಉಬ್ಬಾಳುತನದಲ್ಲಿ ಕಂಡನೊಂದನು ಮನಸಾಧನವ ಕಂಡ ಸಂಜೀವಿನಿ ಔಷಧಿಯಲ್ಲಿ ಬೇರೆ ಬೇರೆ ರೀತಿಯ ಔಷಧಗಳಿದ್ದಾವೆ. ಸಂಧಾನಕರಣಿ, ಮುರಿದದ್ದನ್ನು ಸಂಧಿಸುವಂಥ ಜೋಡಿಸುವಂತಹದ್ದು. ಶಲ್ಯಕರಣಿ, ಶಸ್ತ್ರಚಿಕಿತ್ಸೆ ಮಾಡುವಂತಹದ್ದು. ವಿಶಲ್ಯಕರಣಿ, ಹೀಗೆ ಬಗೆ ಬಗೆಯ ರೀತಿಯ ಔಷಧಿಗಳಿದ್ದಾವೆ. ಒಂದೊಂದರ ಗುಣ ಒಂದೊಂದು. ಪ್ರಧಾನವಾಗಿ 4 ಇದೆ: ಸಂಜೀವಿನಿ, ಸಂಧಾನಕರಣಿ, ಶಲ್ಯಕರಣಿ, ವಿಶಲ್ಯಕರಣಿ. ಇದರಲ್ಲಿ ನಾನು ಯಾವುದನ್ನು ಕೊಂಡೋಗಬೇಕು ಅಂತ ಜಾಂಬವರ ಹತ್ರ ಕೇಳದೆ ಹೋದನಲ್ಲ. ಮುಖ್ಯವಾದದ್ದು ಯಾವುದು ಅಂತ ನಾನು ಮೂರ್ಖನಾದೆ ಅಂತ ಹನುಮಂತ ಹೇಳಿದ. ಪರಾಕ್ರಮದಿಂದ ಈ ಮೂಲಿಕೆಗಳನ್ನು ಕೊಂಡೋಗುವ ಸಾಧ್ಯತೆ ಉಂಟು ನನಗೆ. ಆದರೆ ಅಲ್ಲಿ ವಿನಿಯೋಗಕ್ಕೆ ಬಾರದೇ ಇದ್ರೆ ನನ್ನ ಶ್ರಮ ವ್ಯರ್ಥ. ಪುನಃ ನಾನು ಬರಬೇಕು. ಆವಾಗ ಮಲಗಿದವರನ್ನು ಎಬ್ಬಿಸಲಿಕ್ಕೆ ಮತ್ತು ತಡ ಆಗ್ತದೆ. ಒಂದು ಮಾರ್ಗ ಹಿಡಿದನಂತೆ ಅವ. ಯಾಕೆ ನಾನು ತಲೆ ಬಿಸಿ ಮಾಡಿ? ನನಗೆ ಸಾಮರ್ಥ್ಯ ಉಂಟು. ಇಡೀ ಬೆಟ್ಟವನ್ನೇ ಬುಡದಿಂದ ಎತ್ತಿಕೊಂಡೋಗು. ಲಂಕೆಯಲ್ಲಿ ಸೀತಾನ್ವೇಷಣೆಗೆ ಹೋದಾಗಲೂ ಹನುಮಂತನಿಗೆ ಒಮ್ಮೆ ಆಗಿದೆ. ಎಲ್ಲಿ ನೋಡಿದ್ರೂ ಸೀತಾಮಾತೆ ಸಿಗಲಿಲ್ಲ. ರಾವಣನ ಅಂತಃಪುರದವರೆಗೆ ಹೋಗಿದ್ದಾರೆ. ಏನು ಮಾಡುವುದು? ತ್ರಿಕೂಟಾಚಲವನ್ನೇ ಎತ್ತಿ ಹಿಡ್ಕೊಂಡು ಹೋಗ್ತಾರೆ. ರಾಮನ ಕಾಲಬುಡದಲ್ಲಿ ಇಡ್ತಾರೆ. ರಾಮದೇವರು ಹುಡುಕ್ಲಿ. ಅವಾಗ ಅಶರೀರವಾಣಿ ಆಗ್ತದೆ. ಸೀತೆ ತ್ರಿಕೂಟಾಚಲದ ಇಂತಹ ದಿಕ್ಕಿನಲ್ಲಿದ್ದಾಳೆ. ಆ ಕಡೆಗೆ ಹಾರ್ತಾನೆ. ನೀನು ತ್ರಿಕೂಟಾಚಲ ಎತ್ತುವುದು ಬೇಡ, ಅಶೋಕಾವನದಲ್ಲಿದ್ದಾಳೆ, ಹೋಗಲಿಗೆ. ವಾಯು ಬೀಸಿತು. ಹನುಮಂತ ಆ ಕಡೆಗೆ ಹೋಗ್ತಾನೆ. ಇಲ್ಲಿಯೂ ಹಾಗೆ ತನ್ನ ತೋಳನ್ನು ಸುತ್ತಿ, ಬಾಲವನ್ನು ಸುತ್ತಿ, ಪರ್ವತವನ್ನು ಎತ್ತಿ ನೆತ್ತಿಯಲ್ಲಿಟ್ಟುಕೊಂಡು ಸಾಕ್ತೇನೆ ನಾನು ಯುದ್ಧ ಭೂಮಿಗೆ. ಹುಡುಕಲಿ ಜಾಂಬವರು ಅಥವಾ ವಾದನ ವೈದ್ಯನಾದಂತಹ ಸುಷೇಣ ಇದ್ದಾನೆ. ನಾನು ಯಾಕೆ ತಲೆಬಿಸಿ ಮಾಡುದು? ತೋಳಿನಿಂದ ಸುತ್ತಿ ಎತ್ತಿ ಹಿಡಿದುಕೊಂಡು ಆಕಾಶಕ್ಕೆ ನೆಗೆದನಂತೆ. ಭೂಮಿ ನಡುಗಿತು. ಸಮುದ್ರ ಅಲ್ಲೋಲ ಕಲ್ಲೋಲ ಆಯಿತು. ಪಾತಾಳವಾಸಿಗಳು ಎಲ್ಲರೂ ಸಂಜೀವಿನಿ ಪರ್ವತವನ್ನು ಹೊತ್ತು ಹನುಮಂತ ದಕ್ಷಿಣಾಭಿಮುಖವಾಗಿ ಹಾರ್ತಾನೆ. ರಾತ್ರಿಯಲ್ಲಿ ಚಂದ್ರದ್ರೋಣ ಪರ್ವತ ಪೂರ್ಣ ಚಂದ್ರನಂತೆ ಶೋಭಿಸಿ ಹೊಳೆಯುತ್ತಿತ್ತು ಅಂತ ಕವಿ ಹೇಳ್ತಾನೆ. ಅಲ್ಲಿರುವ ಒಂದೊಂದು ಗಿಡಮೂಲಿಕೆಗಳ ತೇಜಸ್ಸು, ಓಜಸ್ಸು ಅದು ಬೆಳಗುತ್ತಾ ಇತ್ತು. ಹನುಮಂತನ ಬರುವಿಕೆಯನ್ನು ವಿಭೀಷಣ ಕಂಡನಂತೆ. ದೂರದಿಂದ ಸಂತೋಷಗೊಂಡನಂತೆ. ಯುದ್ಧ ಭೂಮಿಗೆ ಹನುಮಂತ ಬಂದಂತೆ ಅಲ್ಲೇ ಹೊರಗೆ ನಿಲ್ಲು ಹೇಳಿದರಂತೆ. ಆಕಾಶ ಮಾರ್ಗವಾಗಿ ಹೋಗಿ ಸಮುದ್ರದ ಸೇತುವೆಯ ದಕ್ಷಿಣದಲ್ಲಿ ಹನುಮಂತ ಹೋಗಿ ನಿಲ್ಲಿಸಿದ. ಹೇಳೋಣ ಏನಾಯ್ತು. ಮಗನೆ ಬಾದೈ ಬ್ರಹ್ಮ ವೈಭವ ಸುಗಮ ಬಂದೆಯೇ ಕಂದ ಬಂದೇಗೆ. ಮಗನೆ ಬಾದೈ ಬ್ರಹ್ಮ ವೈಭವ ಸುಗಮ ಬಾದೈ ಕಂದ ಬಾದೈ. ಜಗದ ಜೀವ ಕುಮಾರ ಬಂದೇ, ಜಗದ ಜೀವ ಕುಮಾರ ಬಂದೇ ತಂದೆ ಹನುಮಂತ.
ಓ ತಂದೆ ಹನುಮಂತ, ತಂದೆಯ ಹನುಮಂತ, ಗಗನಮಣಿ ಕುಲವರ್ಧಿಕ, ಗಗನಮಣಿ ಕುಲವನದಿ ಮರ್ದನ, ವನದಿ ವರ್ಧನ ಮೃಗಧರನೆ ಬಂದಿ, ಮಗೀರುಗ ಮೃಗ ಕದಂಬ ಪ್ರಾಣ ಮಾರುತ ಬಂದೆಗಿ ಇಂದ, ಮಗೀರುಗ ಮೃಗ ಕದಂಬ ಪ್ರಾಣ ಮಾರುತ ಬಂದೆಗ ಮಗನೇ ಬಂದೆಯ ಬಂದೆಯ ಬಹಳಷ್ಟು ದೊಡ್ಡ ಬೆಟ್ಟ, ಅದನ್ನು ತಂದು ಎಲ್ಲಿ ಇಡುವುದು? ಈ ಹೆಣಗಳ ರಾಶಿಯ ಮೇಲೆ ತಂದಿಡಬೇಕಂತೆ. ಜಾಂಬವರು ವಿಭೀಷಣನಿಗೆ ಸಲಹೆ ಕೊಡ್ತಾರೆ, ನಮ್ಮ ಸೇತುವೆ ಭರತಖಂಡದಿಂದ ಲಂಕೆಗೆ ನಾವು ಸೇತುವೆ ಕಟ್ಟಿದ್ದೇವೆ, ಆ ಸೇತುವೆಯ ಬುಡದಲ್ಲಿ ಅಲ್ಲಿ ಆದ್ರೂ ಇಡ್ಲಿ ಹನುಮಂತಂಗೆ, ಗಡಿಬಿಡಿ ಮಾಡೋದು ಬೇಡ, ಅವಸರ ಬೇಡ. ಹಾಗೆ ವಿಭೀಷಣ ಆಕಾಶ ಮಾರ್ಗಕ್ಕೆ ಹಾರಿ ಹನುಮಂತನನ್ನು ತಡೆದ್ರಂತೆ. ಇಲ್ಲಿ ನಿಲ್ಲು ನಿಲ್ಲು, ನೀನು ಅವಸರ ಮಾಡಬೇಡ, ಜಾಂಬವರು ನಿರ್ದೇಶನ ಕೊಡ್ತಾರೆ ನಿನಗೆ. ನಿಂತಂತೆ. ನಿರ್ಭೀತ ಹನುಮಂತನು ಸಂತೋಷದಿಂದ ಆನಂದದ ವದನದಿಂದ ಆ ಔಷಧಿಯ ಪರ್ವತವನ್ನು ಎತ್ತಿ ತಂದಿದ್ದಾನೆ. ಹಾಗಾದ್ರೆ ಮುಂದಿನ ಅಪ್ಪಣೆ ಏನು ನಮಗೆ? ನನ್ನನ್ನು ಕರ್ಕೊಂಡು ಹೋಗು ಪುಣ್ಯಾತ್ಮ ಹೇಳಿದ ಜಾಂಬವರು. ನಾನು ಕೂಡುದಿಲ್ಲ, ಮುದುಕ, ನನ್ನ ಕೈ ಹಿಡಿದು ಸ್ವಲ್ಪ ಕರ್ಕೊಂಡು ಹೋಗ ಆ ಕಡೆಗೆ. ಹಾಗೆ ವಿಭೀಷಣನ ಸಹಾಯದಲ್ಲಿ ಜಾಂಬವರು, ವಿಷ್ಣುಪಾದ ಪೂಜಕನಾದಂತಹ ವಿಭೀಷಣ, ಅವನ ಶ್ರದ್ಧೆ ಎಷ್ಟು! ಹಾಗೆ ಹನುಮಂತನ ಬಳಿಗೆ, ಆ ಪರ್ವತವನ್ನು ಹೊತ್ತು ನಿಂತಹ ಹನುಮಂತನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಪರಮಾತ್ಮನನ್ನು ಕಂಡ ಬ್ರಹ್ಮವಿದ್ಯಾವಾದಿಗಳಾದಂಥ ಅವರ ಪನ್ನುವ ಸಂತೋಷ ಏನು? ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದ ವೇದವಿದರಾದಂತಹ ಬ್ರಹ್ಮವಿದ್ಯಾವಾದಿಗಳ ಪರಮ ಸಂತೋಷ. ಕುಡಿದು ಕುಪ್ಪಡಿಸಿದ ಜಾಂಬವರು ಅತ್ಯಂತ ಸಂತೋಷದಿಂದ, ಇಲ್ಲ ನಮ್ಮ ಸೇನೆ ಎದ್ದು ನಿಂತಿತ್ತು, ಸಂಜೀವಿನಿ ಬಂತಲ್ಲ, ರಾಮಪ್ರಭುವನ್ನು ಏಳಿಸಲಿಕ್ಕೆ ಬೇರೆ ಎಂಥದ್ದು ಬೇಡ, ನಮಗೆ ಗೆಲುವು ಬಂದಾಯ್ತು ಲಂಕೆಯಲ್ಲಿ, ಇನ್ನೇನು ಸಂಗತಿ ಇಲ್ಲ. ಕುಣಿದು ಕುಪ್ಪಳಿಸಿದಂತೆ. ಮಗನೇ ಬಂದೆಯ, ಸಂತೋಷದಿಂದ, ಭಾವುಕರಾಗಿ, ಆನಂದದಿಂದ, ಯಾವುದು ಅಸಾಧ್ಯವೋ, ಕನಸಿನಲ್ಲಿಯೂ ಯಾವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲವೋ ಆ ಚಂದ್ರದ್ರೋಣ ಪರ್ವತವನ್ನು ಹನುಮಂತ ಎತ್ತಿ ತಂದಿದ್ದಾನೆ ಅಂದರೆ ಏನದರ ಸಂಭ್ರಮ ಏನು! ಮರುಭೂಮಿಯಲ್ಲಿ ಕಂಡ ನೀರಿನಾಶ್ರಯದಂತೆ. ಹಾಗಾದರೆ ಇದು ಮರೀಚಿಕೆಯಲ್ಲ, ನಮಗೆ ಯುದ್ಧ ಗೆಲ್ಲುವಂತಹದ್ದು, ಬಿದ್ದವರನ್ನು ಏಳಿಸುವಂತಹದ್ದು, ಇದು ಹಗಲುಗನಸಲ್ಲ. ಇದು ಹನುಮಂತನ ಸಾಧನೆಯಿಂದ ಇದು ಆಯಿತು ಅಂತ ಕಂಡಿತು. ಬ್ರಹ್ಮ ಪದವಿಗೆ ಸುಲಭನಾದವ ನೀನು, ಬಂದೆಯ ಕಂದ, ಮುಂದಿನ ಕಲ್ಪಕ್ಕೆ ನೀನು ಬ್ರಹ್ಮ, ಇದು ಸತ್ಯವೇ. ಯಾಕೆ ಈಗ ಬಿದ್ದವರನ್ನೆಲ್ಲ ನೀನು ಉಜ್ಜೀವಿಸುವಂತಹದ್ದು, ಸೃಷ್ಟಿಯ ಕೆಲಸ ನೀನೇ ಮಾಡ್ತಾ ಇದ್ದೆ ಅನ್ನುವಂತ ನಿನ್ನಿಂದ ಆಗುವಂತಹದ್ದು, ನೀನು ಮುಂದಿನ ಕಲ್ಪಕ್ಕೆ ಬ್ರಹ್ಮ ಎನ್ನುವುದು ನಿರ್ವಿವಾದ. ಆ ಕೆಲಸವನ್ನು ನೀನು ಮಾಡ್ತಾ ಇದ್ದೀನಿ, ಸೃಷ್ಟಿಸುವ ಕೆಲಸ, ಉಜ್ಜೀವಿಸುವ ಕೆಲಸ, ಬದುಕಿಸುವ ಕೆಲಸನೇ ಮಾಡ್ತಾ ಇದ್ದಿ ಹೇಳಿದಂತೆ. ಸಂತೋಷ ಆಯ್ತದೆ. ಕದ್ದ ಬಂದೆ, ಜಗತ್ತಿಗೆ ಚೈತನ್ಯದಾಯಕನೇ ಬಂದೆ. ಸೂರ್ಯ ಕುಲಮಣಿಯನ್ನು ಉಜ್ಜೀವಿಸುವಂತಹ ಕೆಲಸದಲ್ಲಿ ಬಂದೆಯ. ಸೂರ್ಯ ಕುಲವೆಂಬ ಸಾಗರಕ್ಕೆ ಚಂದ್ರನಂತಿರುವಂತಹ ಆಂಜನೇಯ ನೀ ಬಂದಿ. ಸಾಗರದ ಉಬ್ಬರಾಗುವುದು ಯಾವಾಗ? ಚಂದ್ರೋದಯಕ್ಕಾಗುತ್ತದೆ. ಹುಣ್ಣಿಮೆಯ ದಿವಸ ಸಾಗರದ ಉಬ್ಬರ. ಸೂರ್ಯ ವಂಶವೆಂಬಂತ ಇಡೀ ಸಾಗರ ಸೋಲಿನ ಸುಳಿಯಲ್ಲಿದೆ. ಅದು ಮತ್ತೆ ಉಬ್ಬುವಂತೆ, ಅಲೆಗಳು ಏಳುವಂತೆ ಮಾಡಿದ ಚಂದ್ರ ನೀನು ಅಂತ ಹೇಳ್ತಾನೆ. ವಾನರರ ಪ್ರಾಣದ ಉಸಿರು ಹನುಮಂತ ನೀ ಬಂದೀಯ. ಸಂತೋಷದ ಆನಂದದ ಮಾತಿನ ಹೊಯ್ಲಿನಲ್ಲಿ ಅವರು ತನ್ನನ್ನು ಮರೆತು ಬಿಟ್ಟರು ಜಾಂಬವರು.
ಔಷಧಿಯನ್ನು ತೆಗೆದುಕೊಂಡು ಬರುವಂತೆ ಹೇಳಿದ್ರಂತೆ. ನೀನು ಬೆಟ್ಟವನ್ನೇ ಕಿತ್ತು ತಂದಿದ್ದಿ ಪುಣ್ಯವ್ರತ, ನಿನ್ನ ಹತ್ರ ಔಷಧಿ ತರಲಿಕ್ಕೆ ಹೇಳಿದ್ದಾನೆ, ಬೆಟ್ಟ ತರಲಿಕ್ಕೆ ಹೇಳಿದ್ದಾರೆ. ನೀವು ಒಂದು ಹೇಳಿದ್ರೆ 11 ಮಾಡುವ ಜನ, ಯಾಕೆ ನೀನು ಬೆಟ್ಟವನ್ನು ತಂದಿ ಅಂತ ಕೇಳಿದ್ರಂತೆ. ವಾನರ ಸೇನೆ ಬದುಕಿ ಎದ್ದಂತೆ ನಾವು ಮೊದಲು ನುಡಿದ ಮಾತಿಗೆ ಕುಂದುಂಟಾಗಲಿಲ್ಲವಲ್ಲ, ಏನೇ ಇರಲಿ ಅಂತ ನೀ ಕೆಲಸ ಮಾಡಿದ. ಈತನನ್ನು ಹೊಗಳಲು ನಮಗೆ ನಾಲಗೆ ಎಷ್ಟು, ಈತನು ಚರಾಚರಗಳಿಗೆ ಚೈತನ್ಯದಾಯಕನಾದ ವಿಷ್ಣುವಿನ ಜೀವದ ಉಸಿರು. ಏನು ಪದಪ್ರಯೋಗ ಮಾಡಿದರು. ಚರಾಚರ ಚೇತನನ ಚೈತನ್ಯವಾಯು ಕಣ ನೀನು. ಇಡೀ ಚರಾಚರಗಳಿಗೆ ಚೇತನ ಮಹಾವಿಷ್ಣು, ಆ ಮಹಾವಿಷ್ಣುವಿನ ಜೀವದ ಉಸಿರು ನೀನು ಅನ್ನುವಂತ ಅವಿನಾಭಾವ. ಭಗವಂತನಿಗೂ ನಿನಗೂ ಅವಿನಾಭಾವ. ಭಗವಂತನ ಉಸಿರು ನೀನು, ಜೀವದ ಉಸಿರು ನೀನು, ಪ್ರಾಣದ ಉಸಿರು ನೀನು, ಎಲ್ರಿಗೂ ಪ್ರಾಣ ಕೊಡುವ ದೇವರು, ಅವನಿಗೆ ನೀನು ಉಸಿರು. ಹಾಗಾದ್ರೆ ನಿನ್ನ ಯೋಗ್ಯತೆ ಎಷ್ಟು ಅಂತ ಅವರು ಹೊಗಳಿದ್ರಂತೆ. ಸಮಸ್ತ ಪ್ರಾಣಿಗಳಲ್ಲಿ ಇವನಿಗಿಂತ ಶ್ರೇಷ್ಠರಿಲ್ಲ, ಪುರಾಣಗಳಲ್ಲಿ ಸುಪ್ರಸಿದ್ಧವಾದಂತಹ ರಹಸ್ಯ ಇದು ಅಂತ ಹೇಳ್ತಾರೆ. ಹಾಗೆ ಅತ್ಯಂತ ಸಂತೋಷದಿಂದ ಅವರು ರಾಮನ ಬಳಿಗೆ ಬರ್ತಾರಂತೆ, ಕೇಳೋಣ. ಸರಸರಿಸಿ ನಡೆತಂದು ಸಚರಾಚರಪತಿಯ ನಾಚ್ಯದಲ್ಲಿ ಬೆರಳಿಂ ದೊರಸಿ ಗಿಂಡಿದ ನಮಲ ಸಂಜೀವಿನಿಯ ಮೂಲಿಕೆಯ ನರ ಚರಿತ್ರದ ರಾಮ ತುರವೆಯ ನರಗರಿಯ ನಿಖಿಳಾಭ್ಯುದಯ ವಿಸ್ತರದ ರಚನೆಯ ಬಣ್ಣಿಸಲು ಗೋಚರವೇ ತನಗಿಂದ ಸರಸರಿಸಿ ನಡೆದ ವಿಭೀಷಣನ ಹತ್ರ ಜಾಂಬವರು ಹೇಳಿದ್ರಂತೆ, ವಿಭೀಷಣ, ರಾಕ್ಷಸರು ಬಂದು ಇಲ್ಲಿ ಔಷಧಿಯನ್ನು ಕದಿಬಹುದು ಅಥವಾ ಬೆಟ್ಟವನ್ನು ನಿರ್ನಾಮ ಮಾಡಬಹುದು, ಅಸ್ತಿತ್ವವನ್ನು ಕಳ್ಕೊಳ್ಬೇಕಂತ. ನೀನು ಕಣ್ಗಾವಲಿದ್ದುಕೊಂಡು ಯಾವುದೇ ಅನ್ಯ ರಾಕ್ಷಸರು ವಿರೋಧಿಗಳು ನಮಗೆ ಇಲ್ಲಿ ತೊಂದರೆ ಮಾಡದಂತೆ, ಇದನ್ನು ಅಪಹರಿಸದಂತೆ ನೀನು ಕಾವಲಾಗಿರಬೇಕು ಅಂತ ಎಚ್ಚರಿಕೆ ಕೊಟ್ಟು. ಸೂಕ್ಷ್ಮ ಪ್ರದೇಶ ಇದು, ನಾವು ಲಂಕೆಯಲ್ಲಿದ್ದೇವೆ ಅಂತ ಪ್ರಜ್ಞೆ ಬೇಕು ನಮಗೆ. ನಮ್ಮ ಮೈ ಮರೆಯುವಾಗ ಕೂಡದು, ಜಾಗರೂಕನಾಗಿರು. ಅದಕ್ಕೆ ನಾವು ಯಾವುದೇ ಒಂದು ಸೇನೆ, ಒಂದು ತಂಡ, ಒಂದು ಪ್ರವಾಸ ಹೋದಾಗ, ಅನ್ಯ ಊರಿಗೆ ಹೋದಾಗ, ಅನ್ಯ ಪ್ರದೇಶಕ್ಕೆ ಹೋದಾಗ ಒಂದು ತಂಡದಲ್ಲಿ ಒಬ್ಬರು ವಯೋವೃದ್ಧರು ಬೇಕು. ಇಂತಹ ಸೂಕ್ಷ್ಮ ಸಂಗತಿಗಳನ್ನು ಗ್ರಹಿಸಬೇಕು. ವಿಹಾರಕ್ಕೆ ಹೋಗ್ತೇವೆ ನಾವು, ನೌಕಾ ವಿಹಾರ ಮಾಡ್ತೇವೆ ನಾವು, ಅಲ್ಲಿ ಅಪಘಾತ ಸಂಭವಿಸಿದೆ ಎಚ್ಚರಿಸುವುದಕ್ಕೆ ತಂಡದಲ್ಲಿ ಹಿರಿಯರು ಬೇಕು. ನಾವು ಮಕ್ಕಳ ಪ್ರವಾಸ ಕರ್ಕೊಂಡು ಹೋಗುವಾಗ ಅಧ್ಯಾಪಕರುಗಳು ಜಾಗೃತರಾಗಿರಬೇಕು. ಇಲ್ಲಿ ಜಾಂಬವರು ಈ ಭಾವನೆಯ ಮಧ್ಯೆ ವಿಭೀಷಣನ ತಿಳಿದು, ಜಾಗೃತೆ, ರಾಕ್ಷಸರು ಮಾಯಾವಿಗಳಿರಬಹುದು, ಇಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ, ನೀನು ಅದನ್ನು ಕಣ್ಗಾವಲಲ್ಲಿರಬೇಕು. ತುಂಬ ಆಯಾಸ ಪಟ್ಟೆ ಹನುಮಂತ, ನೀನು ಗುಣವಂತ, ನಿನ್ನ ಈ ಭಕ್ತಿಗೆ, ಶ್ರದ್ಧೆಗೆ, ಸೇವೆಗೆ ನಾನು ಏನು ಹೇಳಿ, ನನ್ನ ನಾಲಿಗೆಗೆ ಶಬ್ದಗಳೇ ಸಿಗುವುದಿಲ್ಲ ಹೇಳಿದ್ರಂತೆ ಜಾಂಬವರು. ಹಾಗೆ ಮೆಲ್ಲ ಸರಸರನೆ ನಡೆತಂದು ಅವರು 4 ಔಷಧಿಯ ಗಿಡಗಳನ್ನು ಕಿತ್ತುಕೊಂಡು, ಅವರಿಗೆ ಬೇಕಾದ, ಜಾಂಬವರಿಗೆ ಗೊತ್ತುಂಟು ಔಷಧಿ ಯಾವುದು, ಅದನ್ನು ಕಿತ್ತುಕೊಂಡ್ರಂತೆ. ಆ ಪರ್ವತದಿಂದ ಚರಾಚರಪತಿ ರಾಮನ ಬಳಿಗೆ ಸರಸನೆ ಬಂದು ರಾಮನ ಬಾಯಿಯಲ್ಲಿ ಪವಿತ್ರ ಸಂಜೀವಿನಿ ಮೂಲಿಕೆಯನ್ನು ಬೆರಳುಗಳಿಂದ ತೀಡಿದರಂತೆ, ಮೂಗಿನಿಂದ ಕೆಳಗೆ, ಹಾಗೆ ನೆತ್ತಿಯಿಂದ ಪಾದದವರೆಗೆ, ಪಾದದಿಂದ ನೆತ್ತಿಯವರೆಗೆ ಸಂಜೀವಿನಿ ಔಷಧಿಯ ಆ ಗಿಡ ಮೂಲಿಕೆ ಏನುಂಟು ಅದನ್ನು ಸವರಿದ್ರಂತೆ ಅವರು ಬಾಯಲ್ಲಿ. ಆ ಸಂದರ್ಭದಲ್ಲಿ ಮಾನವ ಅವತಾರ ಧರಿಸಿದ ಲೀಲಾ ವಿನೋದಿ ತೊರವೆಯ ನರಹರಿಯ ಅವತಾರಿಯಾದಂತಹ ರಾಮನ ಏಳಿಗೆಯ ಕಥೆಯನ್ನು ಏನು ವರ್ಣಿಸಲಿ ಅಂತ ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾರೆ. ಏನು ವರ್ಣಿಸಲಿ ನೋಡಿ, ಎಲ್ಲರಿಗೂ ಚೈತನ್ಯದಾಯಕನಾದ ಭಗವಂತನಾದ ಪರಮಾತ್ಮನಾದ ಅವನಿಗೆ ಒಂದು ಚಿಕಿತ್ಸೆ, ಒಂದು ಉಪಚಾರ ಇಲ್ಲಿ ಬೇಕಾಯಿತು. ಇದು ಭಗವಂತನ ಲೀಲೆ ಅಂತ ಹೇಳ್ತಾರೆ. ಸೃಷ್ಟಿಕರ್ತನ ಹಿರಿಯ ಮಗ ಜಾಂಬವಂತ ಹರ್ಷದಿಂದ ರಾಮನನ್ನು ಬದುಕಿಸಿದ. ಬ್ರಹ್ಮದೇವರ ಹಿರಿಯ ಮಗ ಅವರೇ ರಾಮಚಂದ್ರಮನನ್ನು ಬದುಕಿಸಿದ. ಶೇಷಾವತಾರಿಯಾದ ಲಕ್ಷ್ಮಣನು ಎದ್ದನಂತೆ, ಅವನಿಗೂ ಔಷಧೋಪಚಾರ ಮಾಡಿದ್ರಂತೆ ಅವರು. ಸಮುದ್ರ ಉಬ್ಬಿತು, ಮಂಗಳವಾದ್ಯ ಮೊಳಗಿತು, ದಿಕ್ಪಾಲಕರು ದೇವತೆಗಳು ಸಂಭ್ರಮಿಸಿದ್ರಂತೆ. ಯಾಕೆಂದ್ರೆ ರಾಮದೇವರು ಎದ್ದದ್ದಲ್ವ,
ಗೀರ್ವಾಣ ಧನ್ವಂತರಿಯ ಮಗನ ಗ್ರಾಣದಲ್ಲಿ ಹಿಂಡಿದನು ಕೊಟ್ಟನು ಕೈಯಲ್ಲಿ ಔಷಧಿಯ. ಹಾಗೆ ಸುಷೇಣ ತೆಗೆದು ಜಾಂಬವರು ಸುಷೇಣನಿಗೆ ಕೊಟ್ಟು ವಾನರ ಇನ್ನೆಲ್ಲ ನೀ ಮಾಡಿಕ. ರಾಮದೇವರು ಮತ್ತು ಲಕ್ಷ್ಮಣ ದೇವರನ್ನು ನಾನೇ ಎಬ್ಬಿಸಿದೆ. ಉಳಿದದ್ದೆಲ್ಲ ನಾವು ಕೆಲವೊಮ್ಮೆ ಚಿಕಿತ್ಸಾಲಯಕ್ಕೆ ಹೋಗ್ತೇವೆ, ವೈದ್ಯರನ್ನು ಕಾಣ್ತೇವೆ, ವೈದ್ಯರು ಉಪಚಾರ ಮಾಡ್ತಾರೆ. ಒಂದು ಅಪಘಾತ ಆದಾಗ, ಇನ್ನು ಸಣ್ಣ ಪುಟ್ಟ ಗಾಯ ಆದವರಲ್ಲಿರ್ತಾರೆ, ಅವರಿಗೆಲ್ಲಿ ಸಹಾಯಕರಿರ್ತಾರೆ ವೈದ್ಯರಿಗೆ. ಅವರ ಹತ್ರ ಹೇಳ್ತಾರೆ, ನೋಡಪ್ಪ ಇವರಿಗೆಲ್ಲ ಸ್ವಲ್ಪ ಔಷಧ ಪ್ರಥಮ ಚಿಕಿತ್ಸೆ ನೀವು ಮಾಡು ಅಂತ ಹೇಳಿದಾಗೆ ಜಾಂಬವರು ಸುಷೇಣನಿಗೆ ಆ ಔಷಧಿಯ ಗಿಡಗಳನ್ನು ಅದನ್ನೆಲ್ಲ ಹಿಂಡಿ ಅವರಿಗೆಲ್ಲ ಉಪಚಾರ ಮಾಡು, ಅವರನ್ನೆಲ್ಲ ಎಬ್ಬಿಸು. ಹಾಗೆ ಸತ್ತಂತಹ ಎಲ್ಲ ಕಪಿಗಳನ್ನು ಉಜ್ಜೀವಿಸಿದಂತೆ ಔಷಧಿಯಿಂದ ಎದ್ದು ಬಂದವರ ಕೈಯಿಂದ ಬಿದ್ದಿದ್ದ ಏನುಂಟಲ್ಲಿ ರಾಕ್ಷಸರ ಅವಳ ಮಧ್ಯೆ ಕಪಿಗಳೆಲ್ಲ ಎದ್ರಂತೆ. ಹಾಗೆ ಹನುಮಂತನ ಬಾಲಕ್ಕೆ ಗಿಡಮೂಲಿಕೆಯನ್ನು ಕಟ್ಟಿದ್ರಂತೆ ಜಾಂಬವರು. ಇನ್ನೆಲ್ಲ ಎಲ್ಲಿಗೆ ಹೋಗುದು, ಯಾರನ್ನು ಹುಡುಕೋದು ಬೇಕಾಗಿಲ್ಲ, ಹನುಮಂತನ ಬಾಲಕ್ಕೆ ಕಟ್ಟಿದ್ರಂತೆ. ಹಾಗೆ ಹನುಮಂತ ಬಾಲದ ತುಟಿಯಲ್ಲಿ ಗಿಡಮೂಲಿಕೆಯನ್ನು ಕಟ್ಟಿ ಎಲ್ಲ ಬಿದ್ದ ವಾನರರ ಮುಖದ ಮೇಲೆ, ಅವರ ನಾಸಿಕಾಗ್ರ ಮೂಗಿಗೆ ಔಷಧಿಯ ಗಿಡಗಳನ್ನು ಹೀಗೆ ಸ್ಪರ್ಶಿಸುತ್ತಾ ಹೋದರು, ಔಷಧಿಯನ್ನು ಸಿಂಪಡಿಸ್ತಾ ಹೋದರು. 77 ಕೋಟಿ ಕಪಿ ನಾಯಕರು, 18 ಅರ್ಬುದ ಮತ್ತೆ ಕುಣಿದು ಕುಪ್ಪಳಿಸಿತು ಲಂಕೆಯಲ್ಲಿ ಅಂತ ಕವಿ ಹೇಳ್ತಾನೆ. ನೋಡೋಣ. ಯಲಮುನೀಶ್ವರ ಕೇಳಿದಿ ಕಥೆ ನೆಲೆಗೊಳದು ಚಿತ್ತದಲ್ಲಿ, ಲಕ್ಷ್ಮೀ ನಿಲಯನೆಂದೇ ನುಡಿದೆ ರಘುರಾಜೇಂದ್ರ ಚಂದ್ರಮನ. ಅಳಿವ ತೋರಿದಿರಕ್ಷಯಂ ಗೊಡನುಳಿವ ತೋರಿದಿರನು ಚರರಿಗಿದ ಇದರೊಳಗೆ ಅರುಗಿಸಬೇಕೆನುತ ನುಡಿದರು ಕುಮಾರಕರು. ಹೇಳಿದಿ ಕತೆ ನೆಲೆಗೊಳದು ಚಿತ್ತದಿ ಲಕ್ಷ್ಮೀ ನಿಲಯ ನಿಂದೇ ನುಡಿದೆ ರಘುರಾಜೇಂದ್ರ ಚಂದ್ರಮನ. ರಘುರಾಜೇಂದ್ರ ಚಂದ್ರಮನ ಆ ವಾಲ್ಮೀಕಿ ಶಿಷ್ಯರಾದಂತಹ ಕುಶಲವರು, ಅಂದ್ರೆ ಸೀತೆ ಹೆತ್ತಂತಹ ಅವಳಿ ಮಕ್ಕಳು ಪ್ರಭು ಶ್ರೀರಾಮಚಂದ್ರಮನ ವಂಶದ ಕುಡಿ. ಅವರು ವಾಲ್ಮೀಕಿಗಳನ್ನು ಪ್ರಶ್ನಿಸ್ತಾರೆ, ಎಂಥ ಗುರುಗಳೇ ನೀವು, ನಿಮ್ಮ ಕಥೆ ನಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳುದು ಏನು ಕಥೆ ಹೇಳ್ತೀರಿ ಅಂತ. ನೀವು ಹೇಳ್ತೀರಿ ರಘು ರಾಜೇಂದ್ರ ಚಂದ್ರಮ ಲಕ್ಷ್ಮೀ ನಿಲಯನೆಂದು ನೀವು ಹೇಳಿದ್ರಿ, ಶ್ರೀಮನ್ನಾರಾಯಣ ಅವತಾರ ಹೇಳಿದ್ರಿ, ಪರಮಾತ್ಮ ಸ್ವರೂಪಿಯೇ ಬಂದಿದ್ದಾನೆ ಹೇಳಿದ್ರಿ, ಪುರುಷೋತ್ತಮನೇ ಬಂದಿದ್ದಾನೆ ಉತ್ತಮ ಪುರುಷನಾಗಿ ಅಂತ ನೀವು ಹೇಳ್ತೀರಿ. ಅವ ನಾಶರಹಿತ, ಅವ ನಿರಾಕಾರ, ಹಾಗೆಂತ ಸಗುಣಾಕಾರನೂ ಹೌದು, ಲೋಕದ ಸಂರಕ್ಷಕ, ಬ್ರಹ್ಮಾಂಡೋದರ ಎಲ್ಲ ಹೇಳ್ತೀರಿ ನೀವು. ಇಲ್ಲಿ ನೀವು ಹೇಳ್ತೀರಿ ರಾಮ ಸತ್ತಿದ್ದಾನೆ, ರಾಮನ ಔಷಧಿ ತಂದು ಎಬ್ಬಿಸಿದ್ರು. ಹಾಗೆ ನಿರಾಕಾರನಾದ, ನಿರ್ಗುಣನಾದ, ಸಗುಣನಾದ, ಎಲ್ಲರಿಗೂ ಜೀವ ಚೈತನ್ಯನಾದ ರಾಮ ಸಾಯ್ತಾನೆ, ಅವನನ್ನು ಎಬ್ಬಿಸ್ತಾನೆ ಅಂದ್ರೆ ನಮಗೆ ಅರ್ಥ ಆಗುದಿಲ್ಲ ನಿಮ್ಮ ಕತೆ. ಭಗವಂತನಿಗೆ ಸಾವುಂಟ, ಅವನಿಗೆ ಸಾವುಂಟು ಅಂತಾದ್ರೆ ಭಗವಂತನಿಗೆ ಔಷಧ ಕೊಡ್ಲಿಕ್ಕೆ ಈ ಕಪಿಗಳ ಅಥವಾ ಈ ಜಾಂಬವ ಭಲ್ಲುಕಗಳ ನಮಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಯಾವಾಗಲೂ ಒಳ್ಳೆ ವಿದ್ಯಾರ್ಥಿ ಯಾರು? ಪ್ರಶ್ನಿಸುವ ವಿದ್ಯಾರ್ಥಿ, ಕುತೂಹಲ ಉಳ್ಳವ ವಿದ್ಯಾರ್ಥಿ. ತರಗತಿಯಲ್ಲಿ ಪ್ರಶ್ನೆ ಕೇಳುವುದಿಲ್ಲ, ಕುತೂಹಲವೂ ಇಲ್ಲ, ನಾವು ವಿದ್ಯಾರ್ಥಿ ಚುರುಕು ವಿದ್ಯಾರ್ಥಿ ಅಲ್ಲ. ಅವ ಸುಮ್ಮನೆ ನಿದ್ದೆ ತಗುತ್ತಾ ಹೊತ್ತು ಕಳಲಿಕ್ಕೆ ಹೀಗೆ ವಿಷಯ ಕುತೂಹಲಿಗಳಾದಂತಹ ಕುಶಲವರು ವಾಲ್ಮೀಕಿಗಳನ್ನು ಪ್ರಶ್ನಿಸಿದ್ರು. ಅದಕ್ಕೆ ಸಕಾರಣವನ್ನು ವಾಲ್ಮೀಕಿಗಳು ಹೇಳಿದರು. ಇದು ಕರ್ನಾಟಕದ ನರರೂಪದ ವಿನೋದ ವಿಧಿಗಳಾದ ಜವದನ ನುಡಿದ ಮಗಳ ದಶವದನ ಉಳಿದ ಮರಾಸುರೋರಗ ಭಟರ ಕೈಗಿಂದ
ಉದುಗಲಿಸದಾಯುಷ್ಯವನು ಕೇಳದನು. ಕೇಳದರೆ ನಚ್ಚುತನಚ್ಚರಿಯ ಬೀರಿದನು. ಬಾದಿಗಳುಲ್ಟೆ ಬೊಮ್ಮಕ್ಕೆ ಬೆರಗದೇನಿಲ್ದ. ಇದು ಕಣ ನಾಟಕದ ನರರೂಪದ ವಿನೋದವಿದು. ಅಯ್ಯ ಆ ವಾಲ್ಮೀಕಿಗಳು ಶಿಷ್ಯೋತ್ತಮರಾದಂತಹ ಕುಶಲವರಿಗೆ ಹೇಳ್ತಾರೆ, ಮಕ್ಕಳೇ ಇದು ವಿಷ್ಣು ಲೀಲೆ, ಇದು ನಾಟಕ. ಭಗವಂತನೇ ಯುದ್ಧ ಭೂಮಿಯಲ್ಲಿ ಹೋರಾಡುವಂತಹದ್ದು, ಸೋಲಿಲ್ಲದ ಸರದಾರ, ಅದು ಮಹಾತ್ಮೆ. ಸೋಲೆ ಇಲ್ಲ, ಇದು ಲೀಲೆ. ಇಲ್ಲಿ ಜೀವಭಾವ ಇದೆ, ಇಲ್ಲಿ ಮಾಯೆಯ ಅವಲಂಬನ ಇದೆ, ಮಾಯೆಯ ಮುಸುಕಿದೆ. ಇಲ್ಲಿ ಬಿದ್ದ ಹಾಗೆ ಕಾಣ್ತದೆ, ಎದ್ದ ಹಾಗೆ ಕಾಣ್ತದೆ, ಭಗವಂತ ಕಣ್ಣೀರು ಹಾಕಿದ್ದು ಕಾಣ್ತದೆ, ಭಗವಂತ ಸತ್ತಾಗೆ ಕಾಣ್ತಾನೆ, ಭಗವಂತ ಮತ್ತೆ ಎದ್ದು ನಿಂತಾಗೆ ಕಾಣ್ತಾನೆ, ಭಗವನಿಗೆ ಬೆಂಕಿ ಹಿಡಿದಾಗ ಕಾಣ್ತದೆ, ಭಗವಂತ ಗಾಳಿಯಿಂದ ಒಣಗಿದಾಗೆ ಕಾಣ್ತದೆ, ಅಥವಾ ವಾಯುವಿನಿಂದ ಹಾರಿದ ಎಲ್ಲ ಕಾಣ್ತದೆ. ಇದಕ್ಕೆ ಹೆಸರು ಲೀಲೆ. ಅರ್ಥ ಮಾಡಿಕೊಳ್ಬೇಕು ಮಕ್ಕಳೇ. ಇದು ಕಥೆಯಲ್ಲಿ ಮಾನವ ರೂಪಿ ವಿಷ್ಣುವಿನ ಲೀಲೆ ಇದು. ಅವನು ವಿಷ್ಣು ಆದ್ರೆ ಮಾನವ ರೂಪ. ನಾವೊಂದು ವ್ಯಕ್ತಿಯನ್ನ, ಒಂದು ಜೀವವನ್ನು ಗುರುತಿಸುವುದು ರೂಪದಿಂದ. ಯಾವ ರೂಪದಲ್ಲಿದೆ? ಒಂದು ಆತ್ಮಕ್ಕೆ ಬೆಕ್ಕಿನ ರೂಪ ಅಂದ್ರೆ ನಾವು ಬೆಕ್ಕು ಅಂತ ಹೇಳ್ತೇವೆ ಆತ್ಮವನ್ನು. ಅದಕ್ಕೆ ಹಸುವಿನ ರೂಪ ಬಂದ್ರೆ ಅದಕ್ಕೆ ಹಸು ಅಂತ ಹೇಳ್ತೇವೆ. ಕೋಡಗನ ರೂಪ ಬಂದ್ರೆ ಕೋಡಗ. ಮನುಷ್ಯನ ರೂಪ ಇದ್ರೆ ಮನುಷ್ಯ. ದೇಹ ರೂಪದಿಂದ, ದೇಹಾಕಾರದಿಂದ ಆತ್ಮನನ್ನು ಗುರುತಿಸುವುದು ನಾವು. ಆತ್ಮನಿಗೆ ಅಸ್ತಿತ್ವ ಎಲ್ಲಿ ಬರ್ತದೆ? ದೇಹವನ್ನು ಪ್ರವೇಶಿಸಿದಾಗ ಅಥವಾ ಆತ್ಮಕ್ಕೆ ದೇಹ ಆಚ್ಛಾದನೆಯಾದಾಗ. ಹಾಗಾದ್ರೆ ಮಾನವ ರೂಪಿಯಾದಂತಹ ವಿಷ್ಣು, ಹಾಗಾದ್ರೆ ಇದು ಅವನ ಲೀಲೆ. ಇದು ನಾವು ತಿಳ್ಕೊಳ್ಬೇಕು. ರಾವಣನಲ್ಲ ಈಗ ಮರಣ ಹೇಗೆ ಬರಬೇಕು ಮಕ್ಕಳು ಹೇಳಿ. ನಾ ಮೊದಲು ಹೇಳಿದ್ದೇನೆ ನಿಮಗೆ, ನರವಾನರರನ್ನು ಹೊರತುಪಡಿಸಿ ಯಾರಿಂದಲೂ ಮರಣ ಬರಬಾರದು ಅಂತ ಅವನು ಕೇಳಿದ್ದಾನೆ. ದೇವತೆಗಳಿಂದ ಇಲ್ಲ, ಅಸುರರಿಂದ ಇಲ್ಲ, ಉರಗರಿಂದ ಇಲ್ಲ. ಹಾಗಾದ್ರೆ ಯಾರಿಂದ ರಾವಣನಿಗೆ ಮರಣ? ಮನುಷ್ಯ ಮಾತ್ರರಿಂದ. ನರ ವಾನರ ಅತ್ಯಂತ ದುರ್ಬಲ ಪ್ರಾಣಿಗಳು, ಅವುಗಳಿಂದ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬ ಕೀಳರಿಮೆಯಲ್ಲಿ ಮನುಷ್ಯರ ಬಗ್ಗೆ ಮತ್ತು ಮಂಗಗಳ ಬಗೆಗೆ ಕೀಳರಿಮೆ ಉಳ್ಳಂತಹ ರಾವಣ ವರ ಕೇಳಿದ್ದು. ಹಾಗಾದ್ರೆ ಮನುಷ್ಯನಾಗಬೇಡುವೆ ದೇವರು? ಜಯ ವಿಜಯರಿಗೆ ಶಾಪ ಸಿಕ್ಕಿದಾಗ ದೇವರೇ ಹೇಳ್ತಾನೆ, ನನ್ನನ್ನು ವಿರೋಧಿಸುವ ನಿಮ್ಮನ್ನು ನಾನೇ ಬಂದು ಕೊಲ್ತೇನೆ. ಇಲ್ಲಿ ರಾವಣ ಏನು ಹೇಳಿದ್ದಾನೆ? ನಮಗೆ ಮನುಷ್ಯರಿಂದ ಮತ್ತು ವಾನರ, ಬೇರೆ ಯಾರಿಂದಲೂ ಮರಣ ಇಲ್ಲ. ಹಾಗಾದ್ರೆ ದೇವರು ಮನುಷ್ಯನಾಗಬೇಡ? ಮನುಷ್ಯನಾಗುವಾಗ ದೇವರು ಬೀಳ್ತಾನೆ, ದೇವರಿಗೆ ಸತ್ತಂತೆ ಕಾಣ್ತಾನೆ, ದೇವರು ದುಃಖ ಪಡ್ತಾನೆ, ದೇವರು ಕಣ್ಣೀರಿಳಿಸ್ತಾನೆ, ಅಸಹಾಯಕತೆಯನ್ನು ಹೇಳಿಕೊಳ್ತಾನೆ. ಇದು ಲೀಲೆ. ಇಲ್ಲದಿದ್ದರೆ ರಾವಣವಧೆ ಆಗುವುದಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅವಾಗ ಕುಶಲವರು ಗುರುಗಳು, ಈಗ ನೀವು ಹೇಳಿದ ಅರ್ಥ ಆಯ್ತು ನನಗೆ ಅಂತ ಹೇಳಿದ. ಹಾಗೆ ಇಲ್ಲಿ ಭಗವಂತನ ಏನು ಚರಿತ್ರೆ, ಆಯುಷ್ಯ, ಅಚ್ಯುತ, ಅನಂತ. ಇದು ಅಚ್ಯುತನ ಅನಂತವಾದಂತಹ ಚರಿತ್ರೆ. ಇದು ಪರಬ್ರಹ್ಮ ವಸ್ತುವಿಗೆ ನಾಶ ಉಂಟಾ? ಇಲ್ಲ. ಆದರೆ ಒಂದು ದೇಹಾಕಾರಕ್ಕೆ ಬಂದಾಗ ನಮಗೆ ನಾಶ ಇದ್ದಂತೆ ಕಾಣುತ್ತದೆ. ಹಾಗೆ ಹೇಳಿದ್ರಂತೆ. ಒಂದು ಹೇಳಿದ್ರೆ ಈಗ ಅವ ಮನುಷ್ಯ ಅಂತ ಆದ್ರೆ, ಹನುಮಂತ ಬ್ರಹ್ಮಾಸ್ತ್ರದಿಂದ ಏನಾಗ್ಲಿಲ್ಲ, ಸೀತೆಯನ್ನು ಹುಡುಕಿ ಕೊಟ್ಟವ. ರಾವಣನ ಅಧರ್ಮವನ್ನು ವಿರೋಧಿಸಿ ಬಂದ ವಿಭೀಷಣನಿಗೆ ಬ್ರಹ್ಮಾಸ್ತ್ರ ಏನು ಮಾಡಲಿಲ್ಲ. ರಾಮ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡ ಸೃಷ್ಟಿಕರ್ತ ಬ್ರಹ್ಮನ ಮಗ ಜಾಂಬವರಿಗೆ ಬ್ರಹ್ಮಾಸ್ತ್ರ ಏನು ಮಾಡಲಿಲ್ಲ. ಅಸ್ತ್ರ ಗ್ರಾಮಕ್ಕೆ ತಿಲಕಪ್ರಾಯವಾದದ್ದು, ಶ್ರೇಷ್ಠವಾದದ್ದು ಬ್ರಹ್ಮಾಸ್ತ್ರ. ಆಂಜನೇಯನಿಗೋ ಅಥವಾ ವಿಭೀಷಣನಿಗೋ ಅಥವಾ ಜಾಂಬವರಿಗೋ ಬ್ರಹ್ಮಾಸ್ತ್ರ ಏನು ಮಾಡಲಿಲ್ಲ. ಯಾಕೆ? ಅವರು ಮೂವರು ಚಿರಂಜೀವಿಗಳು, ಅವರಿಗೆ ರಾಮಾನುಗ್ರಹ ಇದೆ, ಅವರಿಗೆ ವಿಷ್ಣುವಿನ ಅನುಗ್ರಹ ಇದೆ ಎನ್ನುವುದರಿಂದ ರಾಮ ಯಾರು ಅಂತ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಹೀಗೆ ಭಗವಂತನ ವಿಶಿಷ್ಟತೆಯನ್ನು ಅಲ್ಲಿ ಅವರು ಅನುಭವಕ್ಕೆ ಬಂದದ್ದನ್ನು ಹೇಳ್ತಾರೆ. ಎಲ್ಲರೂ ರೋಮಾಂಚನಗೊಂಡಂತೆ ಈ ಸಂದರ್ಭದಲ್ಲಿ. ಹಾಗೆ ಕುಶಲವರಿಗೆ ಸ್ಪಷ್ಟ ಆಯಿತು. ಈ ಹನುಮಂತನನ್ನು ವಾಯುಜನನ್ನು ಕಂಡು ಏನು ಹೇಳಿದ್ರು ಅಂತ ಕೇಳು. ಧರಣಿ ಜಯ ಸುದ್ದಿಯನು ತಂದರಸ ರಾಘವನಿತ್ತ ವರದಿಂದಿರವು
ಘಟಿಸಿದು ಮಾರುತಿಗೆ ನೈಋತಿಯ ನೊರೆ ಜರೆದು ಶರಣು ಒಗಲು ವಿಭೀಷಣಿಂಗ ಆತಿರವು ಬೊಮ್ಮನ ವರದಿ ಅಜಸುತ ಹರಣಗಿಂಗದೆ ಬದುಕಿದನು ಬಾಣದಲ್ಲಿ ಕಮಲ ಜನ ಧರಣಿ ಜಯ ಸುದ್ದಿಯನು ತಂದ ಎಲ್ಲರೂ ಉಜ್ಜೀವಿಸಿದ್ರು. ಸುಷೇಣನ ಈ ವೈದ್ಯಕೀಯ ಚಿಕಿತ್ಸೆಯಿಂದ ಎಲ್ಲರೂ ಉಜ್ಜೀವಿಸಿ ರಾಮಾನುಗ್ರಹದಿಂದ ಹನುಮಂತನೋ ಜಾಂಬವನೋ ವಿಭೀಷಣನೋ ಸುಷೇಣನೋ ಯಾರ್ಯಾರಿದ್ದಾರೆ ಎಲ್ಲರೂ ಉತ್ಸಾಹದಿಂದ ಮೈ ಕೊಡವಿ ನಿಂತರಂತೆ ಲಕ್ಷ್ಮಣಾದಿಗಳು. ಅಷ್ಟೊತ್ತಿಗೆ ಈ ಸಂಜೀವಿನಿ ಏನುಂಟು ಇದನ್ನೆಲ್ಲ ಪರ್ವತದ ಮೇಲೆ ಎಸೆದ್ರಂತೆ. ಒಮ್ಮೆ ನೊಂಬೆಲೆ ಹನುಮಂತನ ಕೈಯಲ್ಲಿದ್ದಂತಹ ಸಂಜೀವಿನಿ ಪರ್ವತ ಅದೃಶ್ಯವಾಯಿತು. ಅದು ಮೇರು ಪರ್ವತದಿಂದ ಆಚೆ ಕೈಲಾಸದಿಂದ ಈಶಾನ್ಯ ಭಾಗಕ್ಕಿರುವ ಎಲ್ಲಿಂದ ಹನುಮಂತ ತಂದಿದ್ದನೋ ಯಥಾಸ್ಥಾನ ಉದ್ವಾಸಯಾಮಿ ಅಂತ ನಾವು ಏನು ಮಂತ್ರದಲ್ಲಿ ಹೇಳ್ತೇವೆಯೋ ಅದು ಮಾಯೆಯನ್ನು ಯಾರ ಕಣ್ಣಿಗೂ ಕಾಣದಂತೆ ಅದು ನೇರ ತನ್ನ ಸ್ವಸ್ಥಾನಕ್ಕೆ ತೆರಳಿತು. ಈ ಸಂಜೀವಿನಿಯಿಂದಾಗಿ ರಾಮಸೇನೆ ಚೇತರಿಸು ಎಂಬಲ್ಲಿಗೆ ಈ ಸಂಚಿಕೆಗೆ ಮಂಗಲವನ್ನು ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಯ ಜಯ ರಾಮ